ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today classes. In the last class, we discussed different arc welding process in brief. Today, in this class, we will discuss particularly SMAW and GMAW and Gtaw. ಸೊ ಈ ಮೂರು ಪ್ರೋಸೆಸ್ನ ಇಂದಿನ ತರಗತಿಯಲ್ಲಿ ನಾವು ಬ್ರೀಫ್ ಆಗಿ ನೋಡಿದ್ವಿ. ಏನು ಆ ಪ್ರೋಸೆಸ್, ಯಾವ್ಯಾವೆಲ್ಲ ಬೇರೆ ಎಲ್ಲ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಟುಡೇ ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಡಿಸ್ಕ್ರೈಬ್ ದ ವೆಲ್ಡಿಂಗ್ ಪ್ರೋಸೆಸ್ ಆಫ್ SMAW ಅಂದರೆ ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್, GMAW ಅಂಡ್ Gtaw ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್. ಸೊ ಇನ್ನೊಂದು ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ GMAW, ಇದ್ರ ಬಗ್ಗೆ ಪ್ರೋಸೆಸ್ ವಿಧಾನವನ್ನು ನಾವು ತಿಳಿದುಕೊಳ್ಳೋಣ. ಅಂಡ್ ಸೆಲೆಕ್ಟ್ ದ ವೆಲ್ಡಿಂಗ್ ಪ್ರೋಸೆಸ್ ಡಿಪೆಂಡಿಂಗ್ ಅಪಾನ್ ದಿ ರಿಕ್ವೈರ್ಮೆಂಟ್ಸ್. ನಮ್ಮ ರಿಕ್ವೈರ್ಮೆಂಟ್ಸ್ಗೆ ಯಾವ ವೆಲ್ಡಿಂಗ್ ಪ್ರೋಸೆಸ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ನಾವು ಲೆಟ್ ಅಸ್ ಕಮ್ ಟು ದ ವೆಲ್ಡಿಂಗ್ ಪ್ರೋಸೆಸ್. ವೆಲ್ಡಿಂಗ್ ಅಂದ್ರೆ ಏನು ಮಕ್ಕಳೇ? ವೆಲ್ಡಿಂಗ್ ಇಸ್ ಎ ಮೆಟಲ್ ಜಾಯ್ನಿಂಗ್ ಪ್ರೋಸೆಸ್. ಇದು ಒಂದು ಮೆಟಲ್ ಜಾಯ್ನಿಂಗ್ ಪ್ರೋಸೆಸ್. ಸೊ ಈ ಎಲ್ಲ ಪ್ರಿನ್ಸಿಪಲ್ ಅನ್ನು ನೋಡಿದ್ವಿ. ಇನ್ ವಿಚ್ ಟೂ ಆರ್ ಮೋರ್ ಮೆಟಲ್ ಜಾಯಿನ್ ಟುಗೆದರ್ ವಿತ್ ದ ಅಪ್ಲಿಕೇಶನ್ಸ್ ಆಫ್ ಹೀಟ್, ವಿತ್ ಆರ್ ವಿತೌಟ್ ದ ಅಪ್ಲಿಕೇಶನ್ಸ್ ಆಫ್ ಪ್ರೆಷರ್, ಆರ್ ವಿತ್ ಆರ್ ವಿತೌಟ್ ದ ಅಪ್ಲಿಕೇಶನ್ಸ್ ಆಫ್ ಫಿಲ್ಲರ್ ಮೆಟೀರಿಯಲ್. ಮೆಟಲ್ ಅನ್ನು ಜಾಯ್ನಿಂಗ್ ಮಾಡ್ತಕ್ಕಂಥ ಒಂದು ಪರ್ಮನೆಂಟ್ ಫ್ಯಾಷನಿಂಗ್ ಪ್ರೋಸೆಸ್ ಅನ್ನೇ ನಾವೇನಂತ ಕರಿತೀವಿ? ವೆಲ್ಡಿಂಗ್ ಅಂತ ನಾವು ಕರಿತೀವಿ. ಇಲ್ಲಿ ಹೀಟ್ ಸೋರ್ಸ್ ಆಗಿ ಗ್ಯಾಸ್ ಅನ್ನು ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ತೀವಿ. ಅನೇಕ ಡಿಫ್ರೆಂಟ್ ಪ್ಯೂರ್ ಗ್ಯಾಸಸ್ ಅನ್ನ ಬಳಸ್ಕೊಂಡು ಹಿಂದೆ ಎಲ್ಲ ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್ ಎಲ್ಲ ನೋಡಿದ್ವಿ. ಇಲ್ಲಿ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಅಲ್ಲಿ ಎಲೆಕ್ಟ್ರಿಸಿಟಿಯನ್ನು ಕೂಡ ಬಳಸ್ಕೊಳ್ತೀವಿ, ಮತ್ತೆ ಗ್ಯಾಸ್ ಅನ್ನು ಕೂಡ ನಾವು ಬಳಸ್ಕೊಳ್ತೀವಿ. ಒಂದು ಸೀಲ್ಡೆಡ್ ಗ್ಯಾಸ್ ಅನ್ನು ಕೂಡ ನಾವು ಇಲ್ಲಿ ಬಳಸ್ತೀವಿ. ಸೊ ದ ನಂಬರ್ ಆಫ್ ಡಿಫ್ರೆಂಟ್ ವೆಲ್ಡಿಂಗ್ ಪ್ರೋಸೆಸ್ ಆಸ್ ಗ್ರೋನ್ ಇನ್ ದ ರೀಸೆಂಟ್ ಇಯರ್ಸ್. ಈಗ ಬರ್ತಾ ಫಸ್ಟ್ ನಾವು ಕಾರ್ಬನ್ ಆರ್ಕ್ ವೆಲ್ಡಿಂಗ್ ಮಾಡ್ತಾ ಇದ್ವಿ, ಆಮೇಲೆ SMAW ಬಂತು. ಈಗ ರೀಸೆಂಟ್ ಆಗಿ ಅನೇಕ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದ್ದಾಗೆ ನಾವು ತಾಂತ್ರಿಕತೆಯಲ್ಲಿ ಉನ್ನತ ಮಟ್ಟಕ್ಕೆ ಏರ್ತಾ ಹೊಸ ಆವಿಷ್ಕಾರಗಳು ಬಂದು ಬೇರೆ ಬೇರೆ ವೆಲ್ಡಿಂಗ್ ಪ್ರೋಸೆಸ್ ಅನ್ನು ನಾವು ಕಂಡಿಟ್ಕೊಂಡಿದ್ದೀವಿ ರೀಸೆಂಟ್ ಇಯರ್ಸ್ನಲ್ಲಿ. ದಿಸ್ ಪ್ರೋಸೆಸ್ ಡಿಫರ್ ಗ್ರೇಟ್ಲಿ ಇನ್ ದ ಮ್ಯಾನರ್ ಇನ್ ವಿಚ್ ಹೀಟ್ ಅಂಡ್ ಪ್ರೆಷರ್ ಆರ್ ಅಪ್ಲೈಡ್ ಅಂಡ್ ಇನ್ ದ ಟೈಪ್ ಆಫ್ ಇಕ್ವಿಪ್ಮೆಂಟ್ ಯೂಸ್. ಇವೆಲ್ಲ ವಿಧಾನಗಳು ಏನೋ ನಾವು ಹೊಸದಾಗಿ ಕಂಡಿಟ್ಕೊಂಡಿದ್ದೀವೋ ಇವೆಲ್ಲ ವಿಧಾನಗಳು ಮತ್ತೆ ನಮಗೆ ವೆಲ್ಡಿಂಗ್ ಪ್ರೋಸೆಸ್ ಅಂದಮೇಲೆ ಅಲ್ಲಿ ಹೀಟ್ ಬೇಕು, ಹೀಟ್ ಅಂಡ್ ಪ್ರೆಷರ್ ನಾವು ಅಪ್ಲೈ ಮಾಡ್ತೀವಿ ಅಲ್ಲಿ. ಸೊ ಮತ್ತೆ ಬೇರೆ ಬೇರೆ ಇಕ್ವಿಪ್ಮೆಂಟ್ ಅನ್ನು ನಾವಿಲ್ಲಿ ಬಳಸ್ಕೊಳ್ತೀವಿ. ದೇರ್ ಆರ್ ಕರೆಂಟ್ಲಿ ಓವರ್ 50 ಡಿಫರೆಂಟ್ ಟೈಪ್ಸ್ ಆಫ್ ವೆಲ್ಡಿಂಗ್ ಪ್ರೋಸೆಸ್. ನೋಡಿ, ಸುಮಾರು 50 ರೀತಿಯಾದಂಥ ವೆಲ್ಡಿಂಗ್ ಪ್ರೋಸೆಸ್ ಇದೆ. So we will focus on 3 examples of electric arc welding, which is the most common form of welding. In this lesson, we will focus only 3 common welding process in arc welding, electric arc welding. Aneka ide. So SMAW, MMAW, TIG welding, MIG welding, electroslag welding, atomic hydrogen welding, electroslag welding. ಸೊ ಈ ರೀತಿ ಅನೇಕ ವೆಲ್ಡಿಂಗ್ ಪ್ರೋಸೆಸ್, ಪ್ಲಾಸ್ಮಾ ಆರ್ಕ್ ವೆಲ್ಡಿಂಗ್, ಅನೇಕ ವೆಲ್ಡಿಂಗ್ ಪ್ರೋಸೆಸ್. ಸೊ ಟುಡೇ ವಿಲ್ ಕಾನ್ಸಂಟ್ರೇಟ್ ಡಿಸ್ಕಸ್ 3 ಇಂಪಾರ್ಟೆಂಟ್ ವೆಲ್ಡಿಂಗ್ ಪ್ರೋಸೆಸ್. ಅದರಲ್ಲಿ ಯಾವುದು? ದ ಪಾಪ್ಯುಲರ್ ವೆಲ್ಡಿಂಗ್ ಪ್ರೋಸೆಸ್ ಆರ್ SMAW, ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್. ಎರಡನೇದು ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್, GMAW ಅಂತ ಕರಿತೀವಿ. ಮೂರನೇದು Gtaw ಅಂತ ಕರಿತೀವಿ, ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಅಂತ ನಾವು ಕರಿತೀವಿ. ಅದರಲ್ಲಿ ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ಆಲ್ ಆಫ್ ದೀಸ್ ಮೆಥಡ್ಸ್ ಎಂಪ್ಲಾಯ್ ಇನ್ ಎಲೆಕ್ಟ್ರಿಕ್ ಪವರ್ ಸಪ್ಲೈ ಟು ಕ್ರಿಯೇಟ್ ಅನ್ ಆರ್ಕ್ ವಿಚ್ ಮೆಲ್ಟ್ಸ್ ದ ಬೇಸ್ ಮೆಟಲ್ ಟು ಫಾರ್ಮ್ ದ ಮಾಲ್ಟಾನ್ ಪೋಲ್. ಈ ಎಲ್ಲ ಪ್ರೋಸೆಸ್ನಲ್ಲೂ ನಾವು ಎಲೆಕ್ಟ್ರಿಕ್ ಪವರ್ ಸಪ್ಲೈಯನ್ನು ತೆಗೆದುಕೊಂಡು ಒಂದು ಆರ್ಕ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಇನ್ ಬಿಟ್ವೀನ್ ದಿ ಎಲೆಕ್ಟ್ರೋಡ್ are a metal and metal, electrode and metal,
ನಾವೇನು ಮಾಡ್ತೀವಿ, ಮೆಟಲನ್ನು ಬೇಸ್ ಮೆಟಲನ್ನು ಹೀಟ್ ಮಾಡಿ ಒಂದು ಮೋಲ್ಟಾನ್ ಪೂಲನ್ನು ಫಾರ್ಮ್ ಮಾಡಿಕೊಂಡು ವೆಲ್ಡಿಂಗ್ ಪ್ರೋಸೆಸ್ನ ಮಾಡ್ತೀವಿ. ಇದ್ರ ಜೊತೆಗೆ ಈ ಬೇಸ್ ಮೆಟಲನ್ನು ಮೆಲ್ಟ್ ಮಾಡೋದ್ರ ಜೊತೆಗೆ ನಾವೇನು ಮಾಡ್ತೀವಿ, ಕೆಲವು ಸಂದರ್ಭದಲ್ಲಿ ಪಿಲ್ಲರ್ ಮೆಟೀರಿಯಲನ್ನು ಕೂಡ ನಾವು ಹ್ಯಾಡ್ ಮಾಡ್ತೀವಿ. ದ ಪಿಲ್ಲರ್ ವೈರ್ ಈಸ್ ದೆನ್ ಐದರ್ ಹ್ಯಾಡೆಡ್ ಆಟೋಮೆಟಿಕಲಿ ಆರ್ ಮ್ಯಾನ್ಯುವಲಿ. ಸೊ ಈ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ನಲ್ಲಿ ಆಟೋಮೆಟಿಕಲಿ ಅಥವಾ ಮ್ಯಾನ್ಯುವಲಿ SMAW ಆ್ಯಂಡ್ GTAW ನಲ್ಲಿ ಹ್ಯಾಡ್ ಮಾಡ್ತೀವಿ. ಆ್ಯಂಡ್ ದ ಮೋಲ್ಟನ್ ಪೂಲ್ ಈಸ್ ಅಲೌಡ್ ಟು ಕೂಲ್. ದೆನ್ ಏನಾಗುತ್ತೆ, ಅದು ಹೋಮೋಜಿನಿಯಸ್ ಕೂಲ್ ಆಗುತ್ತೆ. ಸೊ ಮೆಟಲ್ನ ಹೀಟ್ ಮಾಡ್ತೀವಿ, ಮೋಲ್ಟನ್ ಪೂಲ್ ಕ್ರಿಯೇಟ್ ಮಾಡ್ತೀವಿ, ಮೆಲ್ಟ್ ಮಾಡ್ತೀವಿ, ಪಿಲ್ಲರ್ ಮೆಟೀರಿಯಲ್ನ ಹ್ಯಾಡ್ ಮಾಡ್ತೀವಿ, ದೆನ್ ಇಟ್ ಈಸ್ ಅಲೌಡ್ ಟು ಕೂಲ್. ಅದೇನಾಗುತ್ತೆ, ವೆಲ್ಡ್ ಆಗುತ್ತೆ, ಜಾಯಿನಿಂಗ್ ಪ್ರೋಸೆಸ್ ಆಗುತ್ತೆ. ದಿಸ್ ಈಸ್ ಜನರಲ್ ನಾವು ವೆಲ್ಡಿಂಗ್ ಮಾಡ್ತಕ್ಕಂಥ ಒಂದು ವಿಧಾನ. ಫೈನಲಿ ಆಲ್ ಆಫ್ ದಿಸ್ ಮೆಥಡ್ಸ್ ಯೂಸ್ ಸಮ್ ಟೈಪ್ ಆಫ್ ಫ್ಲಕ್ಸ್ or gas to create an inert environment in which the molten pool can solidify without oxidizing. ನೋಡಿ, ಏನೋ ಎಲೆಕ್ಟ್ರಿಕ್ ಆರ್ಕನ್ನು ಬಳಸ್ಕೊಂಡು ಬೇಸ್ ಮೆಟಲನ್ನು ಮೆಲ್ಟ್ ಮಾಡಿ ಪಿಲ್ಲರ್ ಮೆಟಲನ್ನು ಕೂಡ ನಾವೇನು ಮಾಡ್ತೀವಿ, ಅದನ್ನು ಮೆಲ್ಟ್ ಮಾಡಿ ಮೆಟಲನ್ನು ಜಾಯಿನಿಂಗ್ ಪ್ರೋಸೆಸ್ ಮಾಡ್ತೀವಿ. ಇದ್ರ ಜೊತೆಗೆ ನಾವು ಒಂದು ಫ್ಲಕ್ಸ್ ಅಥವಾ ಗ್ಯಾಸ್ ಅನ್ನು ಕೂಡ ಇಲ್ಲಿ ಯೂಸ್ ಮಾಡ್ತೀವಿ. ಯಾತಕ್ಕೆ? ಟು ಕ್ರಿಯೇಟ್ ಎನ್ ಇನ್ನರ್ಟ್ ಎನ್ವೈರ್ನಮೆಂಟ್, ಅಂದರೆ ಅದರ ಸುತ್ತ ಒಂದು ಅಟ್ಮಾಸ್ಫಿಯರಿಕ್ ಎನ್ವೈರ್ನಮೆಂಟ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ, ಇನ್ ವಿಚ್ ದ ಮೋಲ್ಟಾನ್ ಪೂಲ್ ಕೆನ್ ಸಾಲಿಡಿಫೈ ವಿತೌಟ್ ಆಕ್ಸಿಡೈಸಿಂಗ್. ಮೋಲ್ಟಾನ್ ಪೂಲ್ ಏನಿರುತ್ತೆ ಅದು ಸಾಲಿಡ್ ಆಗಬೇಕು, ಗಟ್ಟಿ ಆಗಬೇಕು. ಗಟ್ಟಿ ಆದಾಗಲೇ ಅದೇನಾಗೋದು, ಜಾಯಿನ್ ಆಗ್ತಕ್ಕಂಥದ್ದು. ಯಾವುದೇ ರೀತಿಯಾದಂಥ ಆಕ್ಸಿಡೈಸಿಂಗ್ ಎಫೆಕ್ಟ್ ಇಲ್ಲದೆ ಜಾಯಿಂಟ್ ಏನಾಗಲಿ ಸ್ಟ್ರಾಂಗ್ ಜಾಯಿಂಟ್ ಆಗುತ್ತೆ, ಸಾಲಿಡಿಫೈ ಅಂತ ಕರಿತೀವಿ. ಗಟ್ಟಿ ಆಗ್ತಕ್ಕಂಥದ್ದು ಮೋಲ್ಟಾನ್ ಪೂಲ್. ಸೊ ಅಲ್ಲಿ ನಾವೇನು ಮಾಡ್ತೀವಿ, ಒಂದು ಫ್ಲಕ್ಸ್ ಅಥವಾ ಗ್ಯಾಸನ್ನು ನಾವಿಲ್ಲಿ ಬಳಸ್ತೇವೆ ಈ ವೆಲ್ಡಿಂಗ್ ಪ್ರೋಸೆಸ್ನ. ಈ GMAW, SMAW, GTAW ಇತರ ಪ್ರೋಸೆಸ್ಗಳಲ್ಲಿ. ಈಗ ಮೊದಲು ಬರೋಣ, ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್, SMAW ಅಂತ ಕರಿತೀವಿ. ನೋಡಿ, ಇದು SMAW ನಲ್ಲಿ ಜನರಲ್ ಒಂದು ಪವರ್ ಸಪ್ಲೈ ಇರುತ್ತೆ, ಒಂದು ಎಲೆಕ್ಟ್ರೋಡ್ ಇರುತ್ತೆ. ಸೊ ಎಲೆಕ್ಟ್ರೋಡ್ಗೆ ಕೋಟಿಂಗ್ ಆಗಿರುತ್ತೆ. ಸೊ ಇಲ್ಲಿ ಬೇಸ್ ಮೆಟಲ್ ವರ್ಕ್ ಪೀಸ್ ಇರುತ್ತೆ. ಒಂದು ಎಲೆಕ್ಟ್ರೋಡ್ಗೆ ಒಂದು ಕನೆಕ್ಷನ್ಸ್ ತೊಗೊಂಡಿರ್ತೀವಿ, ವರ್ಕ್ ಪೀಸ್ಗೆ ಒಂದು ಕನೆಕ್ಷನ್ಸ್ ಕೊಟ್ಟಿರ್ತೀವಿ. ಎರಡರ ನಡುವೆ ನಾವು ಸ್ಟ್ರೈಕ್ ಮಾಡಿದಾಗ ಎಲೆಕ್ಟ್ರೋಡನ್ನು ಆ ಏರ್ ಗ್ಯಾಪ್ ಬರುತ್ತೆ. ಏರ್ ಗ್ಯಾಪ್ನಲ್ಲಿ ಏನು ಬರುತ್ತೆ, ಆರ್ಕ್ ಕ್ರಿಯೇಟ್ ಆಗುತ್ತೆ. ಆರ್ಕ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಈ ಬೇಸಲ್ಲಿ ಇರ್ತಕ್ಕಂಥ ವರ್ಕ್ ಪೀಸ್ ಏನಾಗುತ್ತೆ, ಬೇಸ್ ಮೆಟಲ್ಲು ಮೆಲ್ಟ್ ಆಗುತ್ತೆ, ಮೋಲ್ಟಾನ್ ಪೂಲ್ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಈ ಎಲೆಕ್ಟ್ರೋಡ್ ಏನಿದೆ, ಇದು ಕನ್ಸ್ಯೂಮಬಲ್ ಎಲೆಕ್ಟ್ರೋಡನ್ನು ನಾವಿಲ್ಲಿ ಬಳಸ್ತೀವಿ SMAW ನಲ್ಲಿ. ಇದು ಎಲೆಕ್ಟ್ರೋಡ್ ಕೂಡ ಏನಾಗುತ್ತೆ, ಕರಗುತ್ತೆ. ಇಲ್ಲಿ ಕೋಟಿಂಗ್ ಆಗಿರ್ತಕ್ಕಂಥ ಫ್ಲಕ್ಸ್ ಏನಿದೆ ಅದು ಒಂದು ಗ್ಯಾಸಿಯಸ್ ಸೀಲ್ಡನ್ನು ಫಾರ್ಮ್ ಮಾಡುತ್ತೆ. ಯಾಕಂದರೆ ಅದು ಸಾಲಿಡಿಫೈಡ್ ಆಗಬೇಕು, ಗಟ್ಟಿ ಆಗಬೇಕು. ಹಾಗಾಗಿ ಸೊ ದಿಸ್ ಇಸ್ ದ ಪ್ರೋಸೆಸ್ ಆಫ್ SMAW ಆರ್ಕ್ ವೆಲ್ಡಿಂಗ್. SMAW is a welding process that use a flux covered metal electrode to carry an electrical current. ಇಲ್ಲಿ ಈ ಎಲೆಕ್ಟ್ರಿಕ್ ಕರೆಂಟನ್ನು ಕ್ಯಾರಿ ಮಾಡಲಿಕ್ಕೆ ಒಂದು ಫ್ಲಕ್ಸ್ ಕೋಟೆಡ್ ಎಲೆಕ್ಟ್ರೋಡನ್ನು ನಾವಿಲ್ಲಿ ಬಳಸ್ತೀವಿ. ದ ಕರೆಂಟ್ ಫಾರ್ಮ್ಸ್ ಅನ್ ಆರ್ಕ್ ದಟ್ ಜಂಪ್ಸ್ ಎ ಗ್ಯಾಪ್ ಫ್ರಮ್ ದ ಹೆಂಡ್ ಆಫ್ ದ ಎಲೆಕ್ಟ್ರೋಡ್ ಟು ದ ವರ್ಕ್. ಈ ಕರೆಂಟ್ ಬಂದು ಇಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಎಂಡ್ ಆಫ್ ದಿ ಎಲೆಕ್ಟ್ರೋಡ್ ಏನಾಗುತ್ತೆ, ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನಲ್ಲಿ ಒಂದು ಆರ್ಕ್ ಫಾರ್ಮೇಷನ್, ಸ್ಪಾರ್ಕ್ ಅಂತ ಕರಿತೀವಿ. ದ ಎಲೆಕ್ಟ್ರಿಕ್ ಆರ್ಕ್ ಕ್ರಿಯೇಟ್ಸ್ ಎನಫ್ ಇಟ್ ಟು ಮೆಲ್ಟ್ ಬೋತ್ ದ ಎಲೆಕ್ಟ್ರೋಡ್ ಅಂಡ್ ದ ಬೇಸ್ ಮೆಟೀರಿಯಲ್. ಏನಿಲ್ಲಿ ಎಲೆಕ್ಟ್ರೋಡ್ ಆರ್ಕ್ ಸ್ಪಾರ್ಕ್ ಜನರೇಟ್ ಆಗಿದೆ ಇವೆರಡರ ನಡುವೆ, ಇನ್ ಬಿಟ್ವೀನ್ ಎಲೆಕ್ಟ್ರೋಡ್ ಅಂಡ್ ಬೇಸ್ ಮೆಟಲ್, ಮತ್ತೆ ಅದೇನು ಮಾಡುತ್ತೆ, ಬೇಸ್ ಮೆಟಲ್ಲು ಮತ್ತು ಈ ಎಲೆಕ್ಟ್ರೋಡ್ ಎರಡನ್ನು ಕೂಡ ಮೆಲ್ಟ್ ಮಾಡುತ್ತೆ. ಸೊ ಮೋಲ್ಟಾನ್ ಮೆಟಲ್ ಫ್ರಮ್ ದ ಎಲೆಕ್ಟ್ರೋಡ್ ಟ್ರಾವೆಲ್ಸ್ ಅಕ್ರಾಸ್ ದ ಆರ್ಕ್ ಟು ದಿ ಮೋಲ್ಟಾನ್ ಪೂಲ್ ಆಫ್ ಬೇಸ್ ಮೆಟಲ್ ವೇರ್ ದೇ ಮಿಕ್ಸ್ ಟುಗೆದರ್. ಇವೆರಡು ಮಿಕ್ಸ್ ಆಗುತ್ತೆ. ಮೋಲ್ಟಾನ್ ಪೂಲ್ ಒಳಗಡೆ ಬೇಸ್ ಮೆಟಲ್ಲು ಮತ್ತು ಎಲೆಕ್ಟ್ರೋಡ್, ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್, ಎರಡೂ ಮೆಟಲ್ ಮಿಕ್ಸ್ ಆಗಿ ಅದು ಸಾಲಿಡಿಫೈ ಆಗುತ್ತೆ. ಸೊ ದಿಸ್ ಇಸ್ ದಿ ಪ್ರೋಸೆಸ್ ಆಫ್ ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್, SMAW. ಇದರಲ್ಲಿ ಯಾವ ರೀತಿ ವರ್ಕು, ಯಾವ ರೀತಿ ಇರುತ್ತೆ ನೋಡಿ. ಸೊ ದಿಸ್ ಈಸ್ ವೆಲ್ಡಿಂಗ್ ಮೆಷಿನ್. ಇಲ್ಲಿ ವೆಲ್ಡಿಂಗ್ ಮೆಷಿನ್ಸ್ ಇದೆ. ಈ ವೆಲ್ಡಿಂಗ್ ಮೆಷಿನ್ಸ್ಗೆ ಮೈನ್ ಸಪ್ಲೈಯನ್ನು ತಗೊಂಡಿದ್ದೀವಿ, ಕೇಬಲ್ ಇದು. ಸೊ ಒಂದು ಟರ್ಮಿನಲ್ಲಿಂದ ಎಲ್ಲಿ ಕೊಟ್ಟಿದ್ದೀವಿ, ಎಲೆಕ್ಟ್ರೋಡ್ ಹೋಲ್ಡರ್ ಕೊಟ್ಟಿದ್ದೀವಿ. ಎಲೆಕ್ಟ್ರೋಡ್ ಕೇಬಲ್ ಇದು, ಎಲೆಕ್ಟ್ರೋಡ್ ಹೋಲ್ಡರ್ನ, ಇದು ಎಲೆಕ್ಟ್ರೋಡ್ ಹೋಲ್ಡರ್, ಎಲೆಕ್ಟ್ರೋಡು. ಸೊ
ಸೊ ಇನ್ನೊಂದು ಟರ್ಮಿನಲ್ನ ವರ್ಕ್ ಕೇಬಲ್ ಅಂತ ಕರಿತೀವಿ, ಅದಕ್ಕೆ ವರ್ಕ್ ಕ್ಲ್ಯಾಂಪ್ ಅಥವಾ ಅರ್ತ್ ಕ್ಲ್ಯಾಂಪ್ ಅಂತ ಕರಿತೀವಿ. ಸೊ ಅಲ್ಲಿ ವರ್ಕ್ ಕನೆಕ್ಟ್ ಮಾಡಿ. ಸೊ ದಿಸ್ ಈಸ್ ದಿ SMAW plant ಅಂತ ಕರಿತೀವಿ. ಸೊ ದಟ್ ಈಸ್ ಸೆಟಪ್, ವರ್ಕ್ಸ್ machine setup. Here, as the arc moves away, the mixture of the molten metal solidifies and becomes one piece. ಯಾವಾಗ ನಾವು ಈ ಆರ್ಕ್ನ ಮೂವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನೋಡಿ, ವೆಲ್ಡ್ ಮೆಟಲ್ ಈಗ ವೆಲ್ಡ್ ಆಗಿದೆ, ಆ ವೆಲ್ಡ್ ಆಗಿದ್ದು ಏನಾಗ್ತಾ ಇದೆ, ಈ ಬೇಸ್ ಮೆಟಲ್ಲು ಕವರ್ಡ್ ಎಲೆಕ್ಟ್ರೋಡ್ ಫ್ಲಕ್ಸ್ ಕೋಟೆಡ್ ಎಲೆಕ್ಟ್ರೋಡ್ ಏನಿದೆ ಇದೆರಡನ್ನು ಮಿಕ್ಸ್ ಆಗಿ ಅದೇನಾಗುತ್ತೆ, ಸಾಲಿಡ್ ಆಗುತ್ತೆ. ಅರ್ಥ ಆಯ್ತಾ? ಸೊ ವರ್ಕ್ ಪೀಸ್ನಲ್ಲಿ. ಸೊ ದಿಸ್ ಇಸ್ ಮೋಲ್ಟಾನ್ ಪೂಲು, ಇದು ಬೇಸ್ ಮೆಟಲ್ಲು, ಇಲ್ಲಿ ಸಾಲಿಡ್ ಆಗ್ತಾ ಇರ್ತಕ್ಕಂಥದ್ದು. ಈ ವೆಲ್ಡ್ ಮೆಟಲ್ ಮೇಲೆ ಏನಿರುತ್ತೆ, ಒಂದು ಸ್ಲ್ಯಾಗ್ ಫಾರ್ಮ್ ಇರುತ್ತೆ. ಸೊ ಅದು ಒಂದು ಹೋಮೋಜಿನಿಯಸ್ ಲೇಯರ್ ಕ್ರಿಯೇಟ್ ಆಗಿರುತ್ತೆ, ಒಂದು ಸಾಲಿಡ್ ಫಾರ್ಮ್ ಆಗಿರುತ್ತೆ. ಸ್ಲ್ಯಾಗ್, ಈ ಸಾಲಿಡ್ ಮೇಲೆ ಒಂದು ಸ್ಲ್ಯಾಗ್ ಫಾರ್ಮ್ ಆಗಿರುತ್ತೆ. ಅದರ ನಂತರ ನಾವೇನು ಮಾಡ್ತೀವಿ, ಕ್ಲೀನ್ ಔಟ್ ಮಾಡ್ತೀವಿ. ಸೊ ಇದು ಡಿಪಾಸಿಟ್ ಆಫ್ ಮೋಲ್ಟಾನ್ ಮೆಟಲ್, ಕವರ್ಡ್ ಎಲೆಕ್ಟ್ರೋಡು, ಫ್ಲೇಮ್ ಕ್ಲೌಡು, ಇದು ಆರ್ಕ್. ಸೊ ದಿಸ್ ಈಸ್ ಒಂದು ಏನು ನಾವು ವೆಲ್ಡಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಇರುತ್ತೆ, ಯಾವ ರೀತಿ ವೆಲ್ಡ್ ಆಗ್ತಾ ಇರುತ್ತೆ ಪ್ರೋಸೆಸ್ನಲ್ಲಿ ಅಂತಕ್ಕಂಥದ್ದು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್. ದ ಮೋಲ್ಟಾನ್ ಪೂಲ್ ಆಫ್ ಮೆಟಲ್ ಇಸ್ ಸರೌಂಡೆಡ್ ಅಂಡ್ ಪ್ರೊಟೆಕ್ಟೆಡ್ ಬೈ ಎ ಫ್ಯೂಮ್ ಕ್ಲೌಡ್. ನೋಡಿ, ಈ ಮೋಲ್ಟಾನ್ ಪೂಲ್ ಏನಿದೆ ಅದರ ಸುತ್ತ ಒಂದು ಫ್ಯೂಮ್, ಒಂದು ಮೋಡದ ರೀತಿಯಲ್ಲಿ ಕವರ್ ಆಗಿರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ದ ಮೋಲ್ಟಾನ್ ಪೂಲ್ ಆಫ್ ಎ ಮೆಟಲ್ ಇಸ್ ಸರೌಂಡೆಡ್ ಅಂಡ್ ಪ್ರೊಟೆಕ್ಟೆಡ್. ಅದನ್ನು ಯಾವುದು ಪ್ರೊಟೆಕ್ಟ್ ಮಾಡ್ತಾ ಇದೆ ಮೋಲ್ಟಾನ್ ಪೂಲನ್ನ? ಒಂದು ಫ್ಯೂಮ್ ಕ್ಲೌಡ್ ಅಂಡ್ ಎ ಕವರಿಂಗ್ ಎ ಸ್ಲ್ಯಾಗ್. ನೋಡಿ, ಅದರ ಮೇಲೆ ಏನಾಗುತ್ತೆ, ಸ್ಲ್ಯಾಗ್ ಕವರ್ ಆಗುತ್ತೆ. ಪ್ರೊಡ್ಯೂಸ್ಡ್ ಆಸ್ ದಿ ಕೋಟಿಂಗ್ ಆಫ್ ದ ಎಲೆಕ್ಟ್ರೋಡ್ ಬರ್ನ್ಸ್ ಆರ್ ವೇಪರೈಸ್. ಸೊ ಈ ಸ್ಲ್ಯಾಗ್ ಯಾವ ರೀತಿ ಬರ್ತಾ ಇದೆ ಅಂದರೆ, ಈ ಎಲೆಕ್ಟ್ರೋಡ್ ಕವರ್ ಆಗಿದೆಯಲ್ಲ ಫ್ಲಕ್ಸ್, ಆ ಫ್ಲಕ್ಸ್ ಇಲ್ಲಿ ಸ್ಲ್ಯಾಗ್ ಆಗಿ ಉಳ್ಕೊಳ್ತಾ ಇದೆ. ಡ್ಯೂ ಟು ದ ಅಪಿಯರೆನ್ಸ್ ಆಫ್ ದ ಎಲೆಕ್ಟ್ರೋಡ್, SMAW ಇಸ್ ಕಾಮನ್ಲಿ ನೌನ್ ಆಸ್ ಸ್ಟಿಕ್ ವೆಲ್ಡಿಂಗ್. ಸೊ ಎಲೆಕ್ಟ್ರೋಡನ್ನು ಸ್ಟಿಕ್ ಇರುತ್ತಲ್ಲ, ಕಡ್ಡಿ ಥರ ಇರುತ್ತಲ್ಲ, ಹಾಗಾಗಿ ಈ ಒಂದು ಪ್ರೋಸೆಸ್ನ ಸ್ಟಿಕ್ ವೆಲ್ಡಿಂಗ್ ಅಂತ ಕೂಡ ನಾವು ಕರಿತೀವಿ. SMAW. ದಿಸ್ ಈಸ್ ದ ಶೀಟ್ ಮೆಟಲ್ ಆರ್ಕ್ ವೆಲ್ಡಿಂಗ್, SMAW. ಸೊ SMAW ಏನಿದೆ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಅಂಡ್ ಮೋಸ್ಟ್ ಪಾಪ್ಯುಲರ್ ಮೆಥಡ್ ಆಫ್ ದಿ ಜಾಯ್ನಿಂಗ್ ಮೆಥಡ್. ಸಾಮಾನ್ಯವಾಗಿ ಇದು ಓಲ್ಡ್ ಮೆಥಡ್ ಮತ್ತು ಪಾಪ್ಯುಲರ್ ಮೆಥಡ್. Moderate quality welds can be made at low speed with good uniformity. SMAW is used primarily because of its low cost, flexibility, portability and versatility. ನೋಡಿ, SMAW ಓಲ್ಡೆಸ್ಟ್ ಮೆಥಡ್ ಆದರೂ ಪಾಪ್ಯುಲರ್, ಇನ್ನೂ ನಾವು ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ಇದನ್ನು? ಬಿಕಾಸ್ ಇದು ಲೋ ಕಾಸ್ಟ್ ಮೇಂಟೆನೆನ್ಸ್, ಫ್ಲೆಕ್ಸಿಬಿಲಿಟಿ ಇದೆ, ಪೋರ್ಟಬಿಲಿಟಿ ಇದೆ, ಒಂದು ಕಡೆಯಿಂದ ಒಂದು ಕಡೆಗೆ ತಗೊಳ್ಬೋದು, ಮತ್ತು ಇದು ಜನಪ್ರಿಯವಾಗಿರ್ತಕ್ಕಂಥ ಒಂದು ವೆಲ್ಡಿಂಗ್ ಪ್ರೋಸೆಸ್. ಯಾವುದು? SMAW ಪ್ರೋಸೆಸ್. ಬೋತ್ ದ ಇಕ್ವಿಪ್ಮೆಂಟ್ ಆ್ಯಂಡ್ ಎಲೆಕ್ಟ್ರೋಡ್ಸ್ ಆರ್ ಲೋ ಇನ್ ಕಾಸ್ಟ್. ಇಕ್ವಿಪ್ಮೆಂಟ್ ಇರ್ಬೋದು, ಎಲೆಕ್ಟ್ರೋಡ್ ಇರ್ಬೋದು, ಕಾಸ್ಟ್ ಕಡಿಮೆ ಆ್ಯಂಡ್ ವೆರಿ ಸಿಂಪಲ್ ಮೆಷಿನ್ ಕೂಡ ಸಿಂಪಲ್. SMAW ಇಸ್ ವೆರಿ ಫ್ಲೆಕ್ಸಿಬಲ್ ಇನ್ ಟರ್ಮ್ಸ್ ಆಫ್ ದ ಮೆಟೀರಿಯಲ್ ಥಿಕ್ನೆಸ್ that can be welded. Materials from 1.5 mm thick to several millimeter thick can be welded with the same machine and different setting. ನೋಡಿ, ಈ SMAW ಸಿಲ್ಟೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ನಲ್ಲಿ ನಾವು ಏನು ವೆಲ್ಡಿಂಗ್ ಆರ್ಕ್ ವೆಲ್ಡಿಂಗ್ ಮಷಿನ್ಸನ್ನು ಬಳಸ್ತೀವಿ, ನಾವು 1.5 mm ಥಿಕ್ನೆಸ್ಸಿಂದ ನಾವೇನು ಮಾಡ್ಬೋದು, ಒಂದೇ ಮೆಷಿನ್ಸ್ನಲ್ಲಿ ನಾವೇನು ಮಾಡ್ಬೋದು, ಬೇರೆ ಬೇರೆ ಥಿಕ್ನೆಸ್ 1.5, 5, 6, 10, 15 ಈ ರೀತಿ ಅಪ್ ಟು ಬೇರೆ ಬೇರೆ ಥಿಕ್ನೆಸ್ ಸೈಜನ್ನು ನಾವು ಸೆಟ್ಟಿಂಗ್ ಮಾಡ್ಕೊಂಡು, ಮೆಷಿನ್ ಸೆಟ್ಟಿಂಗ್ ಮಾಡಿಕೊಂಡು, ಕರೆಂಟ್ ಸೆಟ್ಟಿಂಗು, ಆಮ್ ಸೆಟ್ಟಿಂಗ್ ಎಲ್ಲ ಇರುತ್ತೆ, ಓಲ್ಡ್ ಸೆಟ್ಟಿಂಗ್ ಇರುತ್ತೆ, ಇದನ್ನು ಮಾಡಿಕೊಂಡು ನಾವು ಬಳಸ್ಬೋದು. ಸೊ ಹಾಗಾಗಿ ಇದು ವರ್ಸಟಿಲಿಟಿ ಇದೆ. ಅರ್ಥ ಆಯ್ತಲ್ಲ? ಸೊ ಇನ್ನೂ ಯೂಸ್ ಮಾಡ್ತೀವಿ. ಪಾಪ್ಯುಲರ್ ಮೆಥಡ್ಸ್ ಆಫ್ ವೆಲ್ಡಿಂಗ್ ಮೆಷಿನ್ ಯಾವ್ದಾರ ಒಂದಿದ್ರೆ ಅದು ಸಿಲ್ಟೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್, SMAW. ಇಟ್ ಈಸ್ ವೆರಿ ಪೋರ್ಟಬಲ್. ಇದನ್ನು ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಮಾಡ್ಬೋದು. ಪೋರ್ಟಬಲ್ ಪ್ರೋಸೆಸ್ ಬಿಕಾಸ್ ಆಲ್ ದಟ್ಸ್ ರಿಕ್ವೈರ್ಡ್ ಇಸ್ ಪೋರ್ಟಬಲ್ ಪವರ್ ಸಪ್ಲೈ. Finally, it is quite versatile because it can weld many different types of metal, including cast iron, steel, nickel and aluminum. ಬೇರೆ ಬೇರೆ ಮೆಟಲ್ಸ್, ಎಲ್ಲ ರೀತಿಯಾದಂಥ ಮೆಟಲ್ಸನ್ನು ನಾವು ಇಲ್ಲಿ ವೆಲ್ಡ್ ಮಾಡ್ಬೋದು. ಕ್ಯಾಸ್ಟ್ ಐರನ್ ಇರ್ಬೋದು, ಸ್ಟೀಲ್ ಇರ್ಬೋದು, ನಿಕ್ಕಲ್ ಇರ್ಬೋದು, ಈ ರೀತಿಯಾದಂಥ ಮೆಟಲನ್ನು ನಾವು SMAW ಪ್ರೋಸೆಸ್ನಲ್ಲಿ ವೆಲ್ಡಿಂಗನ್ನು ನಾವು ಮಾಡ್ಬೋದು. ಇಲ್ಲಿ ಕೆಲವು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಏನು? ಸಮ್ ಆಫ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ಸ್ ಟು SMAW ಆರ್ that it produces a lot of smoke and sparks. So ಇದೊಂದು ಡಿಸ್ಅಡ್ವಾಂಟೇಜ್.
ಜಾಸ್ತಿ ಹೊಗೆ ಬರ್ತಕ್ಕಂಥದ್ದು, ಜಾಸ್ತಿ ಸ್ಪಾರ್ಕ್ ಬರ್ತಕ್ಕಂಥದ್ದು ಒಂದು ಡಿಸ್ಅಡ್ವಾಂಟೇಜ್ ಇದೆ. ದೇರ್ ಇಸ್ ಅ ಲಾಟ್ ಆಫ್ ಪೋಸ್ಟ್ ವೆಲ್ಡ್ ಕ್ಲೀನಪ್ ನೀಡೆಡ್ ಇಫ್ ದ ವೆಲ್ಡೆಡ್ ಏರಿಯಾಸ್ ಆರ್ ಟು ಲುಕ್ ಪ್ರೆಸೆಂಟಬಲ್. ಸೊ ವೆಲ್ಡ್ ಮಾಡೋದಕ್ಕಿಂತ ಮೊದಲೇ ಕ್ಲೀನಿಂಗ್ ಅಪ್ ಇರುತ್ತಲ್ಲ, ಕ್ಲೀನಪ್ ಪ್ರೋಸೆಸ್ ಇರುತ್ತಲ್ಲ, ಅದು ತುಂಬ ನೀಟಾಗಿ ಮಾಡಬೇಕಿಲ್ಲ ಅಂದರೆ ಆ ವೆಲ್ಡಿಂಗ್ ವೀಕ್ ವೆಲ್ಡ್ ಆಗೋಗುತ್ತೆ, ಪೋರಸ್ ವೆಲ್ಡ್ ಆಗೋಗುತ್ತೆ. ಇಟ್ ಈಸ್ ಫೇರ್ಲಿ ಸ್ಲೋ ವೆಲ್ಡಿಂಗ್ ಪ್ರೋಸೆಸ್. ಮತ್ತು ಇದೊಂದು ಸ್ವಲ್ಪ ಸ್ಲೋ ವೆಲ್ಡಿಂಗ್ ಪ್ರೋಸೆಸ್. ಸೊ ತುಂಬ ಫಾಸ್ಟಾಗೆ ವೆಲ್ಡ್ ಮಾಡಿ ಬಿಸಾಕೊಳ್ಳೋಕ್ಕಾಗಲ್ಲ. ಸೊ ಇಟ್ ಈಸ್ ಫೇರ್ಲಿ ಸ್ಲೋ ವೆಲ್ಡಿಂಗ್ ಪ್ರೋಸೆಸ್ ಆ್ಯಂಡ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಆಪರೇಟರ್ ಸ್ಕಿಲ್. ಇಲ್ಲಿ ಸ್ಕಿಲ್ ಕೂಡ ಬೇಕು, ಆಪರೇಟರ್ ಸ್ಕಿಲ್ ಕೂಡ ಬೇಕು ಟು ಪ್ರೊಡ್ಯೂಸ್ ಕನ್ಸಿಸ್ಟೆಂಟ್ ಕ್ವಾಲಿಟಿ ವೆಲ್ಡ್ಸ್. ಒಳ್ಳೆ ಗುಣಮಟ್ಟದ ಒಂದು ಕನ್ಸಿಸ್ಟೆಂಟ್ ಕ್ವಾಲಿಟಿ ವೆಲ್ಡ್ ಮಾಡಬೇಕಾದ್ರೆ ಆಪರೇಟರ್ನ ನುರಿತ ಕುಶಲತೆಯನ್ನು ಹೊಂದಿರತಕ್ಕಂಥ ವೆಲ್ಡರ್ ಆಗಿರಬೇಕು, ಬೆಸುಗೆಗಾರ ಆಗಿರಬೇಕು. ಆಗಿದ್ದಾಗ ಮಾತ್ರ ನಾವೊಂದು ಸೌಂಡ್ ವೆಲ್ಡನ್ನು, ಸ್ಟ್ರಾಂಗ್ ವೆಲ್ಡನ್ನು, ಕ್ವಾಲಿಟಿ ವೆಲ್ಡನ್ನು ಮಾಡಲಿಕ್ಕೆ ಸಾಧ್ಯ ಮಕ್ಕಳೇ. ಇನ್ನು ಎರಡನೇ ಪ್ರೋಸೆಸ್ ಬರೋಣ. ಇನ್ನೊಂದು GMAW ಅಂತ ಕರಿತೀವಿ, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ ಮಕ್ಕಳೇ. ನೋಡಿ, ಇಲ್ಲಿ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಂದರೆ ಇಲ್ಲಿ ಎಲೆಕ್ಟ್ರಿಸಿಟಿನೂ ಇದೆ ಮತ್ತು ಗ್ಯಾಸನ್ನು ಬಳಸ್ತೀವಿ. ನೋಡಿ, ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ವೆಲ್ಡಿಂಗ್ GMAW ಪ್ಲಾಂಟ್ ಏನಿದೆ, ಇದರಲ್ಲಿ ಒಂದು ವೆಲ್ಡಿಂಗ್ ಮೆಷಿನ್ಸ್ ಇದೆ, ಕಾಣಿಸ್ತಾ ಇದೆಯಲ್ಲ. ಮತ್ತು ಒಂದು ವೈರ್ ಫೀಡ್ ಆ್ಯಂಡ್ ಕಂಟ್ರೋಲ್ ಯೂನಿಟ್, ವೈರ್ ಸ್ಪೂಲ್ ಅಂತ ಕರಿತೀವಿ, ಬಾಬಿನ್ ಅಂತ ಕೂಡ ಕರಿತೀವಿ. ವೆಲ್ಡಿಂಗ್ ಮೆಷಿನ್ಸು ಒಂದು ವೈರ್ ಫೀಡ್ ಆ್ಯಂಡ್ ಕಂಟ್ರೋಲ್ ಯೂನಿಟ್ ಮತ್ತು ವೈರ್ ಸ್ಪೂಲ್ ಮತ್ತು ಬಾಬಿನ್ ಅಂತ ಕರಿತೀವಿ. ಮೇನ್ ಸಪ್ಲೈಯಿಂದ ಈ ವೆಲ್ಡಿಂಗ್ ಮೆಷಿನ್ಗೆ ಸಪ್ಲೈ ತಗೊಂಡಿರ್ತಾರೆ. ಜೊತೆಗೆ ಒಂದು ಸೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್ ಕೂಡ ಇದೆ. ಇಲ್ಲಿ ಗ್ಯಾಸನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಅದಕ್ಕೂ ಕೂಡ ಗ್ಯಾಸ್ ಸಿಲಿಂಡರ್ ಮೇಲೆ ರೆಗ್ಯುಲೇಟರು, ಓಸ್ ಪೈಪ್ಸ್ ಎಲ್ಲ ಇದೆ, ನಿಮಗೆ ಕಾಣಿಸ್ತಾ ಇದೆ. ಸೊ ದೆನ್ ವೆಲ್ಡಿಂಗ್ ಕೇಬಲ್ ಅಸೆಂಬ್ಲಿ ಇದು. ಸೊ ವೆಲ್ಡಿಂಗ್ ಕೇಬಲ್ ಅಸೆಂಬ್ಲಿ ನೋಡಿ, ಇಲ್ಲಿದೆ ನೋಡಿ, ವೆಲ್ಡಿಂಗ್ ಗನ್ ಅಂತ ಕರಿತೀವಿ. ಇಲ್ಲಿ ವೈರ್ ಆ್ಯಂಡ್ ವೈರ್ ಲೈನರ್ ಇದ್ರ ಒಳಗಡೆ ಇರುತ್ತೆ, ವೈರ್ ಆ್ಯಂಡ್ ವೈರ್ ಲೈನರು, ವೆಲ್ಡಿಂಗ್ ಪವರ್ ಕೇಬಲ್ಲು, ಸೀಲ್ಡಿಂಗ್ ಗ್ಯಾಸು, ಸ್ಟಾರ್ಟ್ ಸ್ಟಾಪ್ ಕಂಟ್ರೋಲ್ ವೈರ್ಸ್ ಎಲ್ಲ ಇದರೊಳಗಡೆ ಇರುತ್ತೆ. ವೆಲ್ಡಿಂಗ್ ಸ್ಟಾರ್ಟ್ ಸ್ಟಾಪ್ ಕಂಟ್ರೋಲ್ ಲೆವರ್ ಕೂಡ ಇಲ್ಲಿ ಇದೆ. ಸೊ ಇನ್ನೊಂದು ಅರ್ತ್ ಕ್ಲ್ಯಾಂಪ್, ದಟ್ ಮೀನ್ಸ್ ವರ್ಕ್ ಕ್ಲ್ಯಾಂಪ್ ಅಂತ ನಾವು ಕರಿತೀವಿ. ಇದಿಷ್ಟು ಒಂದು ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಇಕ್ವಿಪ್ಮೆಂಟ್. ನಿಮ್ಮ ಮನಸ್ಸಿಗೆ ಬಂದ್ಬಿಡ್ಬೇಕು, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಇಕ್ವಿಪ್ಮೆಂಟ್ ಅಂದರೆ ಏನಿರುತ್ತೆ ಸರ್? ಒಂದು ವೆಲ್ಡಿಂಗ್ ಮೆಷಿನ್ಸ್ ಇರುತ್ತೆ ಸರ್, ಜೊತೆಗೆ ಒಂದು ವೈರ್ ಫೀಡ್ ಆ್ಯಂಡ್ ಕಂಟ್ರೋಲ್ ಯೂನಿಟ್ ಇರುತ್ತೆ. ಸೊ ಅಲ್ಲಿ ಒಂದು ವೈರ್ ಬಾಬಿನ್ ಇರುತ್ತೆ. ಉದಾಹರಣೆಗೆ CCMS ಪಿಲ್ಲರ್ ವೈರ್, ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ವೈರ್ ಇರ್ತಕ್ಕಂಥ ಒಂದು ವೈರ್ ಸ್ಪೂಲ್ ಎಕ್ಸಾಂಪಲ್. ಮತ್ತು ಒಂದು ಗ್ಯಾಸ್ ಸಿಲಿಂಡರ್ ಇರುತ್ತೆ, ಆ ಗ್ಯಾಸ್ ಸಿಲಿಂಡರ್ಗೆ ರೆಗ್ಯುಲೇಟರು, ಮತ್ತು ಅದಕ್ಕೆ ಓಸ್ ಪೈಪು, ಅರ್ಥ ಆಯ್ತಾ? ಮತ್ತು ಒಂದು ವೆಲ್ಡಿಂಗ್ ಕೇಬಲ್ ಅಸೆಂಬ್ಲಿ ಅಂದರೆ ವೆಲ್ಡಿಂಗ್ ಗನ್ ಅಂತ ಕರಿತೀವಿ. ನಾವು ವೆಲ್ಡ್ ಮಾಡ್ಬೇಕಾದ್ರೆ ಎಲೆಕ್ಟ್ರೋಡ್ ಇಟ್ಕೊಳ್ತೀವ, ಅದೇ ರೀತಿ ಇಲ್ಲಿ ಒಂದು ವೆಲ್ಡಿಂಗ್ ಗನ್ ಅಂತ ಬರುತ್ತೆ. ಇನ್ನೊಂದು ಅರ್ತ್ ಕ್ಲ್ಯಾಂಪ್. ಇಷ್ಟು ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗಲ್ಲಿ ನಾವು ಬಳಸ್ತಕ್ಕಂಥ ಇಕ್ವಿಪ್ಮೆಂಟ್ಸ್. ಇಷ್ಟು ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು. ಸೊ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಥವಾ ಇದನ್ನು ಮಿಗ್ ವೆಲ್ಡಿಂಗ್ ಅಂತ ಕೂಡ ಕರಿತೀವಿ ಮಕ್ಕಳ. ಮೆಟಲ್ ಇನ್ನರ್ಟ್ ಗ್ಯಾಸ್ ವೆಲ್ಡಿಂಗ್ ಅಂತ ಕೂಡ ಕರಿತೀವಿ. ಮೆಟಲ್ ಇನ್ನರ್ಟ್ ಗ್ಯಾಸ್ ವೆಲ್ಡಿಂಗ್. ಸೊ ಸಿಲಿಂಡರ್ ವಾಲ್, ಸೇಫ್ಟಿ ನಟ್, ಫ್ಲೋ ಮೀಟರ್, ಇದು ಸಿಲಿಂಡರ್, ಒಂದು ವೈರ್ ಸ್ಪೂಲ್ ಇದೆ, ವೈರ್ ಗೈಡ್ ಇದೆ, ಅದನ್ನು ವೈರ್ ಟೆನ್ಷನ್ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ, ಗ್ಯಾಸ್ ಓಸ್ ಪೈಪು, ವೋಲ್ಟ್ ಆ್ಯಂಡ್ ಹ್ಯಾಂಪ್ ಮೀಟರ್ ಇದೆ, ಇದು ವೆಲ್ಡಿಂಗ್ ಗನ್ನು, ವೆಲ್ಡಿಂಗ್ ಕರೆಂಟ್ ಅಡ್ಜಸ್ಟ್ಮೆಂಟು, ಗ್ರೌಂಡ್ ಕ್ಲ್ಯಾಂಪ್ ಅಥವಾ ಹರ್ತ್ ಕ್ಲ್ಯಾಂಪ್ ಅಂತ ಕರಿತೀವಿ. ಸೊ ಈ ಒಂದು ಸಿಸ್ಟಮನ್ನು ಉಪಯೋಗಿಸ್ಕೊಂಡು ಇಲ್ಲಿ ನೋಡಿ, ಇದು ವೆಲ್ಡಿಂಗ್ ಗನ್ನು. ಈ ವೆಲ್ಡಿಂಗ್ ಗನ್ ಒಳಗಡೆಗೆ ನಾನು ಹೇಳಿದ್ದೆ ಒಂದು ಕಂಡಕ್ಟರ್ ವೈರ್ ಇರುತ್ತೆ, ವೈರ್ ಎಲೆಕ್ಟ್ರೋಡು ಸ್ಪೂಲಿಂದ ಬರ್ತಾ ಇರುತ್ತೆ, ಮತ್ತು ಸೀಲ್ಡೆಡ್ ಗ್ಯಾಸ್ ಕೂಡ ಕನೆಕ್ಷನ್ಸ್ ಇಲ್ಲಿರುತ್ತೆ. ಇದರೊಳಗಡೆ ಇಲ್ಲಿ ಬಂದು ನೋಡಿ, ಇಲ್ಲಿ ಮುಂದೆ ಬರ್ತಾ ಇರ್ತಕ್ಕಂಥದ್ದು ಟೂ ಒಳಗಡೆಯಿಂದ ಬರ್ತಾ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ವೈರ್ ಗೈಡ್ ಆ್ಯಂಡ್ ಕಾಂಟ್ಯಾಕ್ಟ್ ಟೂಬ್. ಎರಡನೇದು ಇಲ್ಲಿ ಬ್ಲೂ ಕಲರ್ನಲ್ಲಿರ್ತಕ್ಕಂಥದ್ದು ಈಗಾಗಲೇ ವೆಲ್ಡ್ ಆಗಿರ್ತಕ್ಕಂಥ ಮೆಟಲ್, ಸಾಲಿಡಿಫೈಡ್ ಆಗಿರ್ತಕ್ಕಂಥ ಮೆಟಲ್. ಇದು ಬೇಸ್ ಮೆಟಲ್ ಗ್ರೀನ್ ಕಲರ್, ಇದು ಆರ್ಕ್ ಡೆವಲಪ್ ಆಗಿರೋದು. ಈ ಆರ್ಕ್ ಸುತ್ತ ಏನಾಗಿದೆ, ಒಂದು ಸೀಲ್ಡಿಂಗ್ ಗ್ಯಾಸ್ ಕವರ್ ಆಗಿದೆ, ಅಟ್ಮಾಸ್ಫಿಯರ್. ಸೊ ದಿಸ್ ಇಸ್ ಹೌ GMAW ಆರ್ ಮಿಗ್ ಅಂದರೆ ಮೆಟಲ್ ಇನ್ನರ್ಟ್ ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಈಗ ಇದು ಪ್ರೋಸೆಸ್ ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಅನ್ನು ತೋರಿಸ್ತೆ. ಲೆಟ್ ಅಸ್ ಕಮ್ ಟು ಇನ್ ದ GMAW process, an arc is established between a continuous wire electrode which is always being consumed and the base metal. Under the correct conditions, the wire is fed at a constant rate to the arc, matching the rate at which the arc melts.
ನೋಡಿ ಇಲ್ಲಿ GMAW ಪ್ರೋಸೆಸ್ನಲ್ಲಿ ಆರ್ಕ್ ಎಸ್ಟಾಬ್ಲಿಷ್ ಆಗೋದು ಯಾವ ರೀತಿ ಅಂದರೆ ಒಂದು ಕಂಟಿನ್ಯೂಸ್ ಆಗಿ ಒಂದು ವೈರ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡು ಬರ್ತಾ ಇರುತ್ತೆ ಮತ್ತು ಬೇಸ್ ಮೆಟಲ್ ಅಂಡರ್ ದ ಕರೆಕ್ಟ್ ಕಂಡೀಷನ್ಸ್. ಈ ವೈರ್ ಪೀಡು ಎಲ್ಲ ಕರೆಕ್ಟಾಗಿ ಏನಾಗ್ತಾ ಇರಬೇಕು, ಪೀಡ್ ಆಗ್ತಾ ಇರಬೇಕು, ಕಾನ್ಸ್ಟೆಂಟ್ ರೇಟ್ ಪೀಡ್ ಇರಬೇಕು ಆರ್ಕ್ಗೆ ಸಂಬಂಧಪಟ್ಟ ಹಾಗೆ. ಅದೇನಾಗಬೇಕು, ಮ್ಯಾಚಿಂಗ್ ದ ರೇಟ್ ಅಟ್ ವಿಚ್ ದ ಆರ್ಕ್ ಮೆಲ್ಟ್ಸ್. ಆರ್ಕು ಮೆಲ್ಟ್ ಆಗ್ತಾ ಇರುತ್ತೆ, ಬೇಸ್ ಮೆಟಲ್ಲು ಮತ್ತು ಪಿಲ್ಲರ್ ವೈರ್ ಎರಡೂ ಇಲ್ಲಿ ಮೆಲ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಈ ವೈರ್ ಪೀಡ್ ಏನಿರುತ್ತೆ, ದಟ್ ಮೀನ್ಸ್ ಎಲೆಕ್ಟ್ರೋಡ್ ವೈರ್ ಅಂತ ಕರಿತೀವಲ್ಲ, ಇದು ಕಾನ್ಸ್ಟೆಂಟ್ ರೇಟ್ ಸ್ಪೀಡ್ನಲ್ಲಿ ನಾವು ಫೀಡ್ ಮಾಡಬೇಕು. ದ ಪಿಲ್ಲರ್ ಮೆಟರ್ ಇಸ್ ಎ ಥಿನ್ ವೈರ್ ಫೀಡ್ ಆಟೋಮೆಟಿಕಲಿ ಇಂಟು ದ ಪೂಲ್ ವೇರ್ ಇಟ್ ಈಸ್ ಮೆಲ್ಟ್ಸ್. ಸೊ ಇದು ಆಟೋಮೆಟಿಕ್, ನೀವು ಗನ್ ಆಪ್ರೇಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಅದು ಫೀಡ್ ಆಗ್ತಾ ಇರುತ್ತೆ, ಎಲ್ಲಿ ಮೆಲ್ಟ್ ಆಗ್ತಾ ಇರುತ್ತೆ, ವೆಲ್ಡ್ ಪೂಲ್ ಅಂತ ಕರಿತೀವಲ್ಲ ನಾವು, ಮೋಲ್ಟಾನ್ ಪೂಲ್ ಅಂತ ಕರಿತೀವಲ್ಲ, ಅಲ್ಲಿ ಅದು ಮಿಕ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಸಿನ್ಸ್ ಮೋಲ್ಟಾನ್ ಮೆಟಲ್ ಇಸ್ ಸೆನ್ಸಿಟಿವ್ ಟು ಆಕ್ಸಿಜನ್ ಇನ್ ದ ಏರ್, ಈ ಮೋಲ್ಟಾನ್ ಪೂಲ್ ಏನಿದೆ ಇದು ಏರಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಏನಿದೆ ಅದಕ್ಕೆ ಸೆನ್ಸಿಟಿವ್. ಹಾಗಾಗಿ ಅದು ಹಾಗೆ ಬಿಟ್ಟರೆ ಏನಾಗುತ್ತೆ, ಅದು ಆಕ್ಸಿಡೈಸ್ ಆಗೋಗುತ್ತೆ. ಹಾಗಾಗಿ ಅದಕ್ಕೆ ಒಂದು ಸೀಲ್ಡಿಂಗ್ ಮಾಡಬೇಕು. ಅದಕ್ಕೆ ಗುಡ್ ಸೀಲ್ಡಿಂಗ್ ವಿತ್ ಆಕ್ಸಿಜನ್ ಫ್ರೀ ಗ್ಯಾಸ್ ಇಸ್ ರಿಕ್ವೈರ್ಡ್. ಸೊ ಹಾಗಾಗಿ ಅದನ್ನು ಸೀಲ್ಡ್ ಮಾಡಬೇಕಾದ್ರೆ ಮೋಲ್ಟಾನ್ ಮೆಟಲನ್ನು ಒಂದು ಆಕ್ಸಿಜನ್ ಫ್ರೀ ಇರ್ತಕ್ಕಂಥ ಗ್ಯಾಸಸ್ ರಿಕ್ವೈರ್ಮೆಂಟ್ ಇದೆ. ಸೊ ಆಕ್ಸಿಜನ್ ಫ್ರೀ ಇರ್ತಕ್ಕಂಥ ಗ್ಯಾಸಸ್ಸನ್ನು ನಾವೇನು ಮಾಡ್ತೀವಿ, ಇಲ್ಲಿ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ನಲ್ಲಿ ಈ ಸಿಲಿಂಡರ್ನಲ್ಲಿ ಸೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್ ಅಂತಿದೆಯಲ್ಲ, ಈ ಸಿಲಿಂಡರ್ನಲ್ಲಿ ನಾವು ಬಳಸ್ತೀವಿ. ದಟ್ ದ ಸೀಲ್ಡಿಂಗ್ ಗ್ಯಾಸ್ ಏನು ನಾವು ಬಳಸ್ತಾ ಇದ್ದೀವಿ, ಈ ಸೀಲ್ಡಿಂಗ್ ಗ್ಯಾಸ್ ಪ್ರೊವೈಡ್ಸ್ ಸ್ಟೇಬಲ್ ಇನರ್ಟ್ ಎನ್ವೈರನ್ಮೆಂಟ್ ಟು ಪ್ರೊಟೆಕ್ಟ್ ದ ವೆಲ್ಡ್ ಪೂಲ್ ಆಸ್ ಇಟ್ ಸಾಲಿಡಿಫೈಸ್. ಕಾನ್ಸಿಕ್ವೆಂಟ್ಲಿ ಏನು ಈ ಸೀಲ್ಡಿಂಗ್ ಗ್ಯಾಸ್ ಆಕ್ಸಿಜನ್ ಫ್ರೀ ಇರ್ತಕ್ಕಂಥ ಸೀಲ್ಡಿಂಗ್ ಗ್ಯಾಸ್ ಅನ್ನು ಯೂಸ್ ಮಾಡ್ತೀವೋ, ಇದು ಒಂದು ಇನರ್ಟ್ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಮೋಲ್ಟಾನ್ ಪೂಲ್ ಅಥವಾ ವೆಲ್ಡ್ ಪಡಲ್ ಅಥವಾ ವೆಲ್ಡ್ ಪೂಲ್ ಅಂತ ಏನು ಕರಿತೀವಿ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಎಲ್ಲಿವರೆಗೆ, ಅದು ಗಟ್ಟಿಯಾಗೋವರೆಗೆ. ಕಾನ್ಸಿಕ್ವೆಂಟ್ಲಿ ಜೊತೆಗೆ ಈ GMAW ಪ್ರೋಸೆಸ್ ಏನಿದೆ ಇದನ್ನ ಮಿಗ್ ವೆಲ್ಡಿಂಗ್ ಅಂತ ಕೂಡ ಕರಿತೀವಿ, ಮೆಟಲ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್ ಅಂತ ಕರಿತೀವಿ. ಸೀನ್ಸ್ ಪ್ಲಗ್ಸ್ ಆರ್ ನಾಟ್ ಯೂಸ್ಡ್ ಲೈಕ್ SMAW. ಇಲ್ಲಿ ಪ್ಲಗ್ಸ್ ಅನ್ನ ಬಳಸಲ್ಲ, SMAW ನಲ್ಲಿ ಪ್ಲಗ್ಸ್ ಕೋಟೆಡ್ ವೈರ್ ಅನ್ನ ಬಳಸ್ತೀವಿ. ದ ವೆಲ್ಡ್ ಪ್ರೊಡ್ಯೂಸ್ಡ್ ಆರ್ ಸೌಂಡ್ ಫ್ರೀ ಆಫ್ ಕಂಟಾಮಿನೆಂಟ್ಸ್. ಇದರಲ್ಲಿ ನಾವೇನು ವೆಲ್ಡ್ ಮಾಡ್ತೀವಿ, ಸೊ ಈ ವೆಲ್ಡ್ ಏನಿದೆ ಇದರಲ್ಲಿ ಯಾವುದೇ ರೀತಿಯಾದಂಥ ಕಂಟಾಮಿನೆಂಟ್ಸ್ ಇರಲ್ಲ, ಸ್ಟ್ರಾಂಗ್ ಆಗಿರುತ್ತೆ, corrosion resistant, parent metal ತುಕ್ಕಿಡಿಯಲ್ಲ. The pillar material is usually as the same composition as the base metal. ಸಾಮಾನ್ಯವಾಗಿ ಮಿಗ್ಗಲ್ಲಿ ಅಂದರೆ GMAW ನಲ್ಲಿ ಪಿಲ್ಲರ್ ಮೆಟೀರಿಯಲ್ ಆ ಫೀಡ್ ವೈರ್ ಬರುತ್ತಲ್ಲ, ಅದು ಬೇಸ್ ಮೆಟಲ್ ಯಾವ ರೀತಿ ಇರುತ್ತೆ ಅದೇ ರೀತಿ, ಅದೇ ಮೆಟಲ್ ಬೇಸ್ ಮೆಟಲ್ ಕಂಪೋಸಿಷನ್ಸ್ ಏನಿರುತ್ತೆ ಅದೇ ಅಲಾಯ್ ಇರ್ತಕ್ಕಂಥ ಒಂದು ಪಿಲ್ಲರ್ ಮೆಟೀರಿಯಲ್ ಅನ್ನು ನಾವು ಈ ಮಿಗ್ ಅಲ್ಲಿ ನಾವು ಪಿಲ್ಲರ್ ರಾಡ್ ಆಗಿ ನಾವು ಯೂಸ್ ಮಾಡ್ತೀವಿ, ಪಿಲ್ಲರ್ ವೈರ್. GMAW ಇಸ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಅಂಡ್ ಎಕನಾಮಿಕಲ್. ಇದು ಫಾಸ್ಟ್ ವೆಲ್ಡಿಂಗ್. ಆ ರೀತಿ ಹಿಂದೆ ನೋಡಿದ್ವಲ್ಲ SMAW ತರ ಸ್ಲೋ ಅಲ್ಲ, ಮಿಗ್ ಇಸ್ ಫಾಸ್ಟ್ ವೆಲ್ಡಿಂಗ್. ದಿಸ್ ಪ್ರೋಸೆಸ್ ಇಸ್ ಈಸಿಲಿ ಯೂಸ್ಡ್ ಫಾರ್ ವೆಲ್ಡಿಂಗ್ ಆನ್ ದ ಥಿನ್ ಗೇಜ್ ಮೆಟಲ್ ಆಸ್ ವೆಲ್ ಆಸ್ ಆನ್ ಹೆವಿ ಪ್ಲೇಟ್. ಇದು ಥಿನ್ ಗೇಜ್ ಅಂದರೆ ಥಿಕ್ನೆಸ್ ಕಡಿಮೆ ಇರತಕ್ಕಂಥ ಮೆಟಲನ್ನು ಸಾಮಾನ್ಯವಾಗಿ ವೆಲ್ಡ್ ಮಾಡುವಂಥ ಸಂದರ್ಭದಲ್ಲಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಮೋಸ್ಟ್ ಕಾಮನ್ಲಿ ಪ್ರಿಪೇರ್ಡ್ ಎಲ್ಲಿ, ಸ್ಟೀಲ್ ಅಂಡ್ ಇಟ್ಸ್ ಅಲಾಯ್, ಅಲ್ಯೂಮಿನಿಯಂ ಅಂಡ್ ಮೆಗ್ನೀಷಿಯಂ, ಬಟ್ ಕ್ಯಾನ್ ಬಿ ಯೂಸ್ಡ್ ವಿತ್ ಅದರ್ ಮೆಟಲ್ ಆಸ್ ವೆಲ್. ಸೊ ಸ್ಟೀಲ್ ಅಂಡ್ ಇಟ್ಸ್ ಅಲಾಯ್ ಜೊತೆಗೆ ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಮತ್ತು ಬೇರೆ ಮೆಟಲ್ಸನ್ನು ಕೂಡ ವೆಲ್ಡ್ ಮಾಡಲಿಕ್ಕೆ ಕೂಡ ಈ ಒಂದು ಮಿಗ್ GMAW ಪ್ರೋಸೆಸನ್ನು ಬಳಸ್ತಾರೆ. ಇಟ್ ಆಲ್ಸೋ ರಿಕ್ವೈರ್ಸ್ ಲೋವರ್ ಲೆವೆಲ್ ಆಫ್ ಆಪರೇಟರ್ ಸ್ಕಿಲ್ ದೆನ್ ದಿ ಅದರ್ ಟೂ ಮೆಥಡ್ಸ್ ಆಫ್ ಎಲೆಕ್ಟ್ರಿಕ್ ಕಾರ್. ಬೇರೆ ಮೆಥಡ್ SMAWಗೆ ನಾವು ಕಂಪೇರ್ ಮಾಡಿದಾಗ ಇಲ್ಲಿ ಆಪರೇಟರ್ಗೆ ಅಷ್ಟು ಸ್ಕಿಲ್ ಏನು ಬೇಕಾಗಿಲ್ಲ. ಸೊ ಲೋವರ್ ಲೆವೆಲ್ ಸ್ಕಿಲ್ ಇದ್ರೂ ಕೂಡ ಈ ಒಂದು GMAW ಆರ್ಕ್ ವೆಲ್ಡಿಂಗ್ ಮಿಷನ್ಸ್ನ ಈಸಿಯಾಗಿ ನಾವು ಹ್ಯಾಂಡಲನ್ನು ಮಾಡಿ. ದ ಹೈ ವೆಲ್ಡಿಂಗ್ ರೇಟ್ and reduced post weld cleanup are making GMAW the fastest growing welding process. ಸೊ ಇದು ವೆಲ್ಡಿಂಗ್ ರೇಟ್ ಏನಿದೆ ಫಾಸ್ಟಾಗಿ ಮಾಡ್ಬೋದು. ನಾನು ಆಗಲೇ ಹೇಳಿದೆ,
ಈ GMAW ಪ್ರೋಸೆಸ್ಸು ಫಾಸ್ಟ್ ವೆಲ್ಡ್ ಮಾಡ್ಬೋದು, ಬೇರೆ ಮೆಟೀರಿಯಲ್ಗೆ ಯಾವುದು SMAWಗೆ ನಾವು ಕಂಪೇರ್ ಮಾಡ್ಬೋದು. ಇನ್ನೊಂದು GTAW ಅಂತ ಒಂದು ಪ್ರೋಸೆಸ್ ಮಾಡಿದೆ, ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಅಂತ ಕರಿತೀವಿ. GTAW ಇದನ್ನು ಟಿಗ್ ವೆಲ್ಡಿಂಗ್ ಅಂತ ಕೂಡ ಕರಿತೀವಿ. ಸೊ in the GTAW process an arc is established between a tungsten electrode and the base metal. ನೋಡಿ, ಹಿಂದೆ ನಾವು ಯಾವ ರೀತಿ ಆರ್ಕನ್ನು ಎಸ್ಟಾಬ್ಲಿಷ್ ಮಾಡೋದು, ಒಂದು ಎಲೆಕ್ಟ್ರೋಡ್ ವೈರು ಮತ್ತು ಬೇಸ್ ಮೆಟಲ್, ಅದರ ಸುತ್ತ ಒಂದು ಗ್ಯಾಸ್, ಸೀಲ್ಡೆಡ್ ಗ್ಯಾಸ್, ಹೌದಲ್ಲ. ಇಲ್ಲಿ ಮಿಗ್ಗಲ್ಲಿ ಮೆಟಲ್ ಇನರ್ಟ್ ಗ್ಯಾಸಲ್ಲಿ, ಟಿಗ್ಗಲ್ಲಿ GTAW ಇಲ್ಲಿ ಟಂಗ್ಸ್ಟನ್ ಎಲೆಕ್ಟ್ರೋಡ್ಸ್ ಅನ್ನು ಯೂಸ್ ಮಾಡ್ತೀವಿ, ಮತ್ತು ಬೇಸ್ ಮೆಟಲ್ ನಡುವೆ ಏನಾಗುತ್ತೆ, ಆರ್ಕ್ ಎಸ್ಟಾಬ್ಲಿಷ್ ಆಗುತ್ತೆ. ಅಂಡರ್ ದ ಕರೆಕ್ಟ್ ಕಂಡೀಷನ್ ದ ಎಲೆಕ್ಟ್ರೋಡ್ ಡಸ್ ನಾಟ್ ಮೆಲ್ಟ್ ಆಲ್ಥ್ರೋ ದ ವರ್ಕ್ ಡಸ್ at the point where the arc contacts and produce a weld pool. ಈ GTAW ಪ್ರೋಸೆಸ್ನಲ್ಲಿ ಈ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್, ಟಂಗ್ಸ್ಟನ್ ಎಲೆಕ್ಟ್ರೋಡ್ ಏನಿದೆ ಇದು ನಾನ್ ಕನ್ಸ್ಯೂಮ್ ಆಗಲ್ಲ, ಕರಗಲ್ಲ. ಇದು ಓನ್ಲಿ ಬೇಸ್ ಮೆಟಲ್ ಅನ್ನ ಏನು ಮಾಡುತ್ತೆ, ಮೆಲ್ಟ್ ಮಾಡಿ ಒಂದು ವೆಲ್ಡ್ ಪೂಲ್ ಅನ್ನ ಕ್ರಿಯೇಟ್ ಮಾಡಿ. ಸೊ ಇಲ್ಲಿ ನಾವು ಪಿಲ್ಲರ್ ಮೆಟಲ್ ಅನ್ನ ಅಡಿಷನಲ್ ಆಗಿ ಬಳಸ್ತೀವಿ. The pillar metal is a thin wire that is feed manually into the pool where it is melts. ಅಲ್ಲಿಗಾಲೇ ಒಂದು ವೆಲ್ಡ್ ಪೂಲ್ ಆಗಿದೆಯಲ್ಲ, ಮೋಲ್ಟಾನ್ ಪೂಲ್ ಇದೆ, ಅಲ್ಲಿಗೆ ಈ ಪಿಲ್ಲರ್ ಮೆಟೀರಿಯಲ್ ಅನ್ನು ನಾವು ಅಡಿಷನ್ ಆಗಿ ಮ್ಯಾನ್ಯುವಲ್ ಆಗಿ ಏನು ಮಾಡ್ತೀವಿ, ಫೀಡ್ ಮಾಡಿ ಅದನ್ನು ಕೂಡ ಮೆಲ್ಟ್ ಆಗುತ್ತೆ. ಸಿನ್ಸ್ ಟಂಗ್ಸ್ಟನ್ಸ್ ಇಸ್ ಸೆನ್ಸಿಟಿವ್ ಟು ಆಕ್ಸಿಜನ್ ಇನ್ ದ ಏರ್. ಈ ಟಂಗ್ಸ್ಟನ್ ಇದೆಯಲ್ಲ, ಇದು ಸೆನ್ಸಿಟಿವ್ ಆಕ್ಸಿಜನ್ಗೆ, ಈ ವಾತಾವರಣದಲ್ಲಿರ್ತಕ್ಕಂಥ ಏರಲ್ಲಿರ್ತಕ್ಕಂಥ ಆಕ್ಸಿಜನ್ಗೆ ಟಂಗ್ಸ್ಟನ್ ಸೆನ್ಸಿಟಿವ್. ಹಾಗಾಗಿ ಗುಡ್ ಸೀಲ್ಡಿಂಗ್ ವಿತ್ ಆಕ್ಸಿಜನ್ ಫ್ರೀ ಗ್ಯಾಸ್ ಇಸ್ ರಿಕ್ವೈರ್ಡ್. ಇಲ್ಲೂ ಕೂಡ ನಮಗೇನು ಬೇಕು, ಒಂದು ಆಕ್ಸಿಜನ್ ಫ್ರೀ ಗ್ಯಾಸ್ ಅನ್ನು ನಾವು ಇಲ್ಲಿ ಬಳಸ್ತೀವಿ. ಸೊ ಆಕ್ಸಿಜನ್ ಫ್ರೀ ಗ್ಯಾಸ್ ಇಲ್ಲಿ ಬಳಸ್ತೀವಲ್ಲ, ದ ಸೇಮ್ ಇನರ್ಟ್ ಗ್ಯಾಸ್ ಪ್ರೊವೈಡ್ಸ್ ಸ್ಟೇಬಲ್ ಇನರ್ಟ್ ಎನ್ವೈರನ್ಮೆಂಟ್ ಟು ಪ್ರೊಟೆಕ್ಟ್ ದ ವೆಲ್ಡ್ ಪೂಲ್ ಆಸ್ ಇಟ್ ಸಾಲಿಡಿಫೈಸ್. ಇಲ್ಲೂ ಕೂಡ ನಾವೇನು ಒಂದು ಆಕ್ಸಿಜನ್ ಫ್ರೀ ಗ್ಯಾಸ್ ಅನ್ನು ಬಳಸ್ತೀವಿ ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ನಲ್ಲಿ, ಅದನ್ನು ಆಕ್ಸಿಡೈಸ್ ಆಗೋದನ್ನು ತಪ್ಪಿಸ್ಲಿಕ್ಕೆ, ಸಾಲಿಡಿಫೈ ಆಗೋವರೆಗೆ, ಗಟ್ಟಿಯಾಗುವವರೆಗೆ ಒಂದು ಎನ್ವೈರನ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು ಆ ವೆಲ್ಡ್ ಪೂಲ್ ಹತ್ರ. ಕಾನ್ಸಿಕ್ವೆಂಟ್ಲಿ GTAW ಇಸ್ ಕಾಮನ್ಲಿ ನೌನ್ ಆಸ್, ಇದಕ್ಕೆ ಏನಂತ ಕರಿತೀವಿ, ಕಾನ್ಸಿಕ್ವೆಂಟ್ಲಿ GTAW ಇಸ್ ಕಾಲ್ಡ್ ಟಿಗ್ ವೆಲ್ಡಿಂಗ್, ಟಂಗ್ಸ್ಟನ್ ಇನರ್ಟ್ ಗ್ಯಾಸ್. ಅಲ್ಲಿ ಮಿಗ್ ಅಂತ ಕರೆದವಲ್ಲ, ಮೆಟಲ್ ಇನರ್ಟ್ ಗ್ಯಾಸ್, ಇಲ್ಲಿ ಟಿಗ್, ಟಂಗ್ಸ್ಟನ್ ಇನರ್ಟ್ ಗ್ಯಾಸ್, ಟಿಗ್ ವೆಲ್ಡಿಂಗ್ ಅಂತ ಕರಿತೀವಿ. ಬಿಕಾಸ್ ಫ್ಲಕ್ಸ್ ಆರ್ ನಾಟ್ ಯೂಸ್ಡ್ ಲೈಕ್ ಎ SMAW. ಇಲ್ಲಿ ಫ್ಲಕ್ಸ್ ಅನ್ನು ಬಳಸಲ್ಲ SMAW ತರ. ದ ವೆಲ್ಡ್ ಪ್ರೊಡ್ಯೂಸ್ಡ್ ಆರ್ ಸೌಂಡ್. ಇಲ್ಲೂ ಏನಿರುತ್ತೆ, GTAW ಟಿಗ್ ವೆಲ್ಡಿಂಗ್ ಅನ್ನು ಸೌಂಡ್ ವೆಲ್ಡು, ಫ್ರೀ ಆಫ್ ಕಂಟಾಮಿನೆಂಟ್ಸು, ಸ್ಲ್ಯಾಗ್ ಇರಲ್ಲ, ಕರೋಷನ್ ರೆಸಿಸ್ಟೆಂಟ್, ತುಕ್ಕು ಕೂಡ ಹಿಡಿಯಲ್ಲ, ತುಕ್ಕನ್ನು ತಡೆಗಟ್ಟತಕ್ಕಂಥ ಸಾಮರ್ಥ್ಯ ಇದಕ್ಕಿದೆ. ಯಾವುದಕ್ಕೆ, GTAW ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಟಿಗ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ. ನೋಡಿ, ಟಿಗ್ ವೆಲ್ಡಿಂಗ್ ಒಂದು ಪ್ಲಾಂಟ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ದಿಸ್ ಈಸ್ GTAW ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್. ಇಲ್ಲೂ ಕೂಡ ಮಕ್ಕಳೇ ನಿಮಗೆ ಕಾಣಿಸ್ತಾ ಇದೆ, ಒಂದು ವೆಲ್ಡಿಂಗ್ ಮೆಷಿನ್ಸ್ ಇದೆ. ಆ ವೆಲ್ಡಿಂಗ್ ಮೆಷಿನ್ಸ್ಗೆ ಮೈನ್ ಪವರ್ ಸಪ್ಲೈಯನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ವಾಟರನ್ನು, ಕೂಲಿಂಗ್ ವಾಟರನ್ನು ಯೂಸ್ ಮಾಡ್ತೀವಿ. ಒಂದು ಇನ್, ಒಂದು ಔಟ್. ನೋಡಿ, ಇಲ್ಲಿ ಎರಡು ಓಸ್ ಪೈಪ್ ಇದೆ. ಸೊ ರೀಸರ್ಕ್ಯುಲೇಟ್ ಕೂಲರ್, ವಾರ್ಮ್ ವಾಟರ್ ಟು ಡ್ರೈನ್ ಆರ್ ರೀಸರ್ಕ್ಯುಲೇಟ್ ಕೂಲರ್. ಇನ್ನೊಂದು ಕೂಲಿಂಗ್ ವಾಟರ್ ಫ್ರಮ್ ಸಪ್ಲೈ, ಇನ್ನೊಂದು ಕೂಲಿಂಗ್ ವಾಟರ್ ಟು ಟಾರ್ಚ್. ಈ ನೋಡಿ, ಟಾರ್ಚ್ಗೊಂದು ಕೂಲಿಂಗ್ ವಾಟರ್ ಹೋಗುತ್ತೆ, ಇಲ್ಲಿ ಬ್ಲೂ ಕಲರ್ ಇದೆ. ಇನ್ನೊಂದು ವೆಲ್ಡಿಂಗ್ ಪವರ್ ಕೇಬಲ್, ಒಂದು ವೆಲ್ಡಿಂಗ್ ಪವರ್ ಕೇಬಲ್ ಇದೆ. ಸೊ ಇನ್ನೊಂದು ಕೇಬಲ್ ಸೀಲ್ಡೆಡ್ ಗ್ಯಾಸ್, ಇಲ್ಲೊಂದು ಸೀಲ್ಡೆಡ್ ಗ್ಯಾಸ್ ಸಿಲಿಂಡರ್ ಇದೆ, ಅದು ಸೇಫ್ಟಿ ಚೈನಾಗಿ ಕಟ್ಟಿದ್ದಾರೆ. ಸೀಲ್ಡೆಡ್, ಇಲ್ಲಿಂದ ಓಸ್ ಪೈಪ್ ರೆಗ್ಯುಲೇಟರ್ ಇದೆ, ರೆಗ್ಯುಲೇಟರಿಂದ ಓಸ್ ಪೈಪು ಅಲ್ಲಿಂದ ಬಂದು ಇದೆಲ್ಲ ಸೇರಿ ಈ ಓಸ್ ಅಂಡ್ ಪವರ್ ಕೇಬಲ್ ಪ್ರೊಟೆಕ್ಟಿವ್ ಕವರಿಂಗ್, ಈ ರೆಡ್ ಇದೆಯಲ್ಲ, ಇದ್ರ ಒಳಗಡೆಗೆ ಒಂದು ಕೂಲಿಂಗ್ ವಾಟರ್ ಹೋಗ್ತಾ ಇದೆ, ಒಂದು ಎಲೆಕ್ಟ್ರಿಕಲ್ ಕೇಬಲ್ ಹೋಗ್ತಾ ಇದೆ, ಒಂದು ಸೀಲ್ಡೆಡ್ ಗ್ಯಾಸ್ ಹೋಗ್ತಾ ಇದೆ. ಸೊ ನಂತರ ಬಂದರೆ ಇಲ್ಲಿ ಒಂದು ಗ್ಯಾಸ್ ವೆಲ್ಡಿಂಗ್ ಟಾರ್ಚ್ ಇದೆ. ಇದರಲ್ಲಿ ಏನಿರುತ್ತೆ ಮಕ್ಕಳೇ, ಟಂಗ್ಸ್ಟನ್ ಕೋರ್ ವೈರ್ ಇರುತ್ತೆ, ಟಂಗ್ಸ್ಟನ್ ಕೋರ್ ವೈರ್. ಸೊ ಅದು ಮೆಲ್ಟ್ ಆಗಲ್ಲ. ಸೊ ಈ ಟಂಗ್ಸ್ಟನ್ ಟಾರ್ಚು ಮತ್ತು ಈ ಮೆಟಲ್, ಈ ಟಂಗ್ಸ್ಟನ್ ಏನಿದೆ ಅದಕ್ಕೂ ಮತ್ತು ಇದಕ್ಕೂ ಇನ್ ಬಿಟ್ವೀನ್ ಕಾಂಟ್ಯಾಕ್ಟ್ ಆದಾಗ ಆರ್ಕ್ ಎಸ್ಟಾಬ್ಲಿಷ್ ಆಗುತ್ತೆ. ಆರ್ಕ್ ಎಸ್ಟಾಬ್ಲಿಷ್
ಆದಾಗ ಏನಾಗುತ್ತೆ, ಬೇಸ್ ಮೆಟಲ್ ಮೆಲ್ಟ್ ಆಗುತ್ತೆ. ಇಲ್ಲಿ ನಾವು ಪಿಲ್ಲರ್ ವೈರ್ನ ಹ್ಯಾಡ್ ಮಾಡಿಕೊಂಡು ವೆಲ್ಡನ್ನು ಮಾಡ್ತೀವಿ. ಸೊ ಈ ಆರ್ಕ್ ಏನು ಎಸ್ಟಾಬ್ಲಿಷ್ ಆಗಿದೆ ಅದು ಏರಲ್ಲಿ ಇರ್ತಕ್ಕಂಥ ಆಕ್ಸಿಜನ್ನು ಟಂಗ್ಸ್ಟನ್ ಏನಾಗುತ್ತೆ ಆಕ್ಸಿಡೈಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಕ್ಸಿಜನ್ ಫ್ರೀ ಗ್ಯಾಸನ್ನು ಇಲ್ಲಿ ನಾವು ಬಳಸಬೇಕು ಟಿಗ್ ವೆಲ್ಡಿಂಗಲ್ಲಿ. ಸೊ ಹಾಗಾಗಿ ಇಲ್ಲಿ ಟಿಗ್ ವೆಲ್ಡಿಂಗ್ನಲ್ಲಿ ಗ್ಯಾಸನ್ನು ಬಳಸ್ತೀವಿ. ಆರ್ಗಾನ್ ಅಥವಾ ಹೀಲಿಯಂ ಗ್ಯಾಸ್ ಅಂತ ಬರುತ್ತೆ. ಆ ಗ್ಯಾಸನ್ನು ನಾವಿಲ್ಲಿ ಟಿಗ್ ವೆಲ್ಡಿಂಗಲ್ಲಿ ಬಳಸ್ಕೊಂಡು ವೆಲ್ಡಿಂಗನ್ನು ನಾವು ಮಾಡ್ತೀವಿ. ಸೊ ಇನ್ ದೀಸ್ ನೋಡಿ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ನಲ್ಲಿ ದಿಸ್ ಇಸ್ ದ ಲೆಂತ್, ಯಾವ ರೀತಿ ವೆಲ್ಡ್ ಆಗ್ತಾ ಇದೆ ಅಂತಕ್ಕಂಥದ್ದು 1.5 ಇಂಚ್ 38 mm 38 mm ಎರಡು ಪೀಸು ಅದನ್ನು ಇಲ್ಲಿ ವೆಲ್ಡ್ ಮಾಡ್ತಾ ಇರ್ತಕ್ಕಂಥದ್ದು ವೆಲ್ಡ್ ಬೀಡ್ ಲೈಕ್ ದಟ್. ಟಂಗ್ಸ್ಟನ್ ಎಕ್ಸ್ಟ್ರೀಮ್ಲಿ ಹೈ ಮೆಲ್ಟಿಂಗ್ ಟೆಂಪರೇಚರ್ ಅಂಡ್ ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ನಿಮ್ಗೆ ಗೊತ್ತು ಎಲ್ಲ ಮೆಟಲ್ಗಿಂತ ಟಂಗ್ಸ್ಟನ್ನೇ ಹೈಯೆಸ್ಟ್ ಟೆಂಪರೇಚರ್ ಇರ್ತಕ್ಕಂಥದ್ದು, ಹೈ ಮೆಲ್ಟಿಂಗ್ ಟೆಂಪರೇಚರ್. ದಟ್ಸ್ ವೈ ಇಟ್ ಈಸ್ ಯೂಸ್ಡ್ ಇನ್ ಬಲ್ಬ್ ಫಿಲಮೆಂಟ್ನಲ್ಲಿ ಯೂಸ್ ಮಾಡ್ತಾರಲ್ಲ ಮಕ್ಕಳೇ. ಸೊ ಹಾಗಾಗಿ ಯಾಕೆ ಅಲ್ಲಿ ಯೂಸ್ ಮಾಡ್ತಾರೆ, ಇದು ಹೈಯೆಸ್ಟ್ ಮೆಲ್ಟಿಂಗ್ ಟೆಂಪರೇಚರ್ ಇದೆ ಮತ್ತು ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಸೊ ಒಳ್ಳೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇದೆ. ಸೊ ಮೇಕ್ ಇಟ್ ದ ಬೆಸ್ಟ್ ಚಾಯ್ಸ್ ಫಾರ್ ನಾನ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ಸ್. ಹಾಗಾಗಿ ಇದನ್ನು ನಾನ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ಆಗಿದೆ. ಸೊ ಅಷ್ಟು ಮೆಲ್ಟಿಂಗ್ ಟೆಂಪರೇಚರ್ ಬಂದರೂ ಕೂಡ ಇದು ಕರಗಲ್ಲ, ನಾನ್ ಕನ್ಸ್ಯೂಮಬಲ್. ಸೊ ಹಾಗಾಗಿ ಇಲ್ಲಿ ಟಂಗ್ಸ್ಟನ್ಸ್ನ ನಾವು ಬಳಸ್ತೀವಿ. ದ ಆರ್ಕ್ ಟೆಂಪರೇಚರ್ ಈಸ್ ಟಿಪಿಕಲಿ ಅರೌಂಡ್ 11,000 ಡಿಗ್ರಿ ಫಾರೆನ್ಹೀಟ್. ನೋಡಿ ಈ ಆರ್ಕ್ ಏನು ಬರುತ್ತೆ ಸ್ಪಾರ್ಕು ಅದು 11,000 ಡಿಗ್ರಿ ಫಾರೆನ್ಹೀಟ್ ಇರುತ್ತೆ ನೋಡಿ. ಟಿಪಿಕಲಿ ಸಿಲ್ಡಿಂಗ್ ಗ್ಯಾಸ್ ಅನ್ನು ಇಲ್ಲಿ ನಾವು ಯಾವುದನ್ನು ಯೂಸ್ ಮಾಡ್ತೀವಿ, ಆರ್ಗಾನ್ ಹೀಲಿಯಂ ಅನ್ನು ಯೂಸ್ ಮಾಡ್ತೀವಿ ಕಾಮನ್ ಆಗಿ. ಕೆಲವು ಸಂದರ್ಭದಲ್ಲಿ ನೈಟ್ರೋಜನ್ ಅನ್ನು ಕೂಡ ಬಳಸ್ತೇವೆ. ಅರೆ ಮಿಕ್ಸರ್ ಆಫ್ ಟು ಅಥವಾ ಎರಡರ ಮಿಕ್ಸರ್, ಆರ್ಗಾನ್ ಗ್ಯಾಸ್ ಅನ್ನು ಯೂಸ್ ಮಾಡ್ತಾರೆ, ಹೀಲಿಯಂ ಗ್ಯಾಸ್ ಅನ್ನು ಯೂಸ್ ಮಾಡ್ತಾರೆ, ನೈಟ್ರೋಜನ್ ಗ್ಯಾಸ್ ಅನ್ನು ಯೂಸ್ ಮಾಡ್ತಾರೆ. ಸೊ ಎರಡು ಮಿಕ್ಸರ್ ಅಂತೂ ಗ್ಯಾರಂಟಿ ಇರುತ್ತೆ, ಒಂದು ಆರ್ಗಾನ್ ಅಥವಾ ಹೀಲಿಯಂ. ಅರೆ ಮಿಕ್ಸರ್ ಆಫ್ ಟು ಗ್ಯಾಸ್ ಎರಡನ್ನು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ, ಆರ್ಗಾನ್ ಹೀಲಿಯಂ ಆರ್ ನೈಟ್ರೋಜನ್. ಅಥವಾ ಯಾವುದಾದ್ರೂ ಎರಡು ಗ್ಯಾಸನ್ನು ಮಿಕ್ಸ್ ಮಾಡಿ ಈ ಸಿಲಿಂಡರ್ ಏನು ಕಾಣಿಸ್ತಾ ಇದೆ ಇಲ್ಲಿ ಸಿಲಿಂಡರ್ ಗ್ಯಾಸ್ ಸಿಲಿಂಡರಲ್ಲಿ ಫಿಲ್ ಮಾಡ್ಕೊಂಡು ನಾವು ಯೂಸ್ ಮಾಡ್ತೀವಿ. As with GMAW, the pillar materials usually is the same composition as the base metal. ಇಲ್ಲೂ ಅದೇ ಥರ ಮಿಗ್ಗಲಾದಂಗೆನೆ ಏನು ಪಿಲ್ಲರ್ ಮೆಟೀರಿಯಲನ್ನು ನಾವು ಬಳಸ್ತೀವಿ, ಈ ಬೇಸ್ ಮೆಟಲ್ ಏನು ನೀವು ವೆಲ್ಡ್ ಮಾಡ್ತಾ ಇರ್ತೀರಿ ಅದರ ಕಾಂಪೋಸಿಷನ್ ಏನಿದೆ ಅದೇ ಮಿಶ್ರಣ ಇರ್ತಕ್ಕಂಥ ಅಲಾಯ್ ಪಿಲ್ಲರ್ ಮೆಟೀರಿಯಲನ್ನೇ ನಾವು ಇಲ್ಲೂ ಕೂಡ ನಾವು ಬಳಸ್ತೀವಿ. ಯಾವುದರಲ್ಲಿ ಟಿಗ್ಗಲ್ಲೂ ಕೂಡ ಟಿಗ್ ವೆಲ್ಡಿಂಗಲ್ಲೂ ಕೂಡ. ಸೊ GTAW ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಇದನ್ನ ಜನರಲ್ ಆಗಿ ಟಿಗ್ ಅಂತ ಕೂಡ ಕರಿಬೋದು. ಈಸ್ ಈಸಿಲಿ ಪರ್ಫಾರ್ಮ್ಡ್ ಆನ್ ವೆರೈಟಿ ಆಫ್ ಮೆಟೀರಿಯಲ್ಸ್. ಬೇರೆ ಬೇರೆ ಮೆಟೀರಿಯಲ್ಸನ್ನ ವೆಲ್ಡ್ ಮಾಡಲಿಕ್ಕೆ ಸ್ಟೀಲು, ಅದು ಸ್ಟೀಲ್ ಅಲಾಯು, ಅಲ್ಯೂಮಿನಿಯಮ್ಮು, ಮೆಗ್ನೀಸಿಯಮ್ಮು, ಕಾಪರು, ಬ್ರಾಸು, ನಿಕ್ಕಲ್ಲು, ಟಿಟಾನಿಯಂ ಎಕ್ಸೆಟ್ರಾ ಈ ಥರ ಅನೇಕ ಮೆಟಲನ್ನು ವೆಲ್ಡ್ ಮಾಡಲಿಕ್ಕೆ ಈ ಒಂದು ಟಿಗ್ ವೆಲ್ಡಿಂಗನ್ನು ನಾವು ಬಳಸ್ತೀವಿ. Virtually any metal that is conductive lends itself to being welded using GTAW. ಅದೇ ಕಂಡಕ್ಟಿವ್ ಮೆಟೀರಿಯಲ್ ಆಗಲಿ GTAW ನಲ್ಲಿ ನಾವೇನು ಮಾಡ್ಬೋದು, ವೆಲ್ಡಿಂಗ್ ಅನ್ನು ಮಾಡ್ಬೋದು. ಇಟ್ಸ್ ಕ್ಲೀನ್ ಅಂಡ್ ಹೈ ಕ್ವಾಲಿಟಿ ವೆಲ್ಡ್ಸ್ ಆಫ್ಟನ್ ರಿಕ್ವೈರ್ ಎ ಲಿಟ್ ಆರ್ ನೋ ಪೋಸ್ಟ್ ವೆಲ್ಡ್ ಫಿನಿಶಿಂಗ್. ಇದೊಂದು ಹೈ ಕ್ವಾಲಿಟಿ ವೆಲ್ಡ್, ಸೌಂಡ್ ವೆಲ್ಡ್. ಸೊ ಮತ್ತೆ ಪೋಸ್ಟ್ ವೆಲ್ಡಿಂಗ್, ನೋ ಪೋಸ್ಟ್ ವೆಲ್ಡ್ ಫಿನಿಶಿಂಗ್, ಲಿಟ್ ಅಥವಾ ಏನಾರು ಇದ್ರೆ ಸ್ವಲ್ಪ ಏನು ಮಾಡಬೇಕಾಗುತ್ತೆ, ನೀವು ಕ್ಲೀನಪ್ ಮಾಡ್ಕೋಬೇಕು ವೆಲ್ಡಿಂಗ್ ಆದಮೇಲೆ. ಈಗ ಬೇರೆ ಈಗ ನಮ್ಮ ಸಿಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಆದರೆ ಸ್ಲ್ಯಾಗ್ ಇರುತ್ತೆ, ಸ್ಪಾರ್ಕ್ ಇರುತ್ತೆ, ಆ ಸ್ಲ್ಯಾಗ್ ರಿಮೂವ್ ಮಾಡಿದ್ವಿ, ವೈರ್ ಬೇಸ್ ತಗೊಂಡು ಉಜ್ಜಿ ಅದು ಸ್ಲ್ಯಾಗ್ ಎಲ್ಲ ರಿಮೂವ್ ಮಾಡಿ ಗ್ರೈಂಡ್ ಮಾಡಿ ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಆದರೆ GTAW ಟಿಗ್ನಲ್ಲಿ ಅಷ್ಟು ಕ್ಲೀನ್ ಮಾಡಬೇಕು, ಲಿಟ್ಲ್ ಅಥವಾ ನೋ ಕ್ಲೀನ್ ಫಿನಿಶಿಂಗ್ ತುಂಬ ನೀಟಾಗಿ ಹೈ ಕ್ವಾಲಿಟಿ ವೆಲ್ಡ್ ಆಗಿದೆ ಯಾವುದೋ ಟಿಗ್ ವೆಲ್ಡಿಂಗ್. This method produced the finest and strongest weld out of all the welding process. ಟಿಗ್ ವೆಲ್ಡಿಂಗ್ ಏನಿದೆ ಮಕ್ಕಳೇ, ಬೇರೆ ಎಲ್ಲ ವೆಲ್ಡಿಂಗ್ ಪ್ರೋಸೆಸ್ ನಾವೇನು ಮಾಡ್ತೀವಿ ವೆಲ್ಡಿಂಗ್ ಮಾಡಲಿಕ್ಕೆ ಮೆಟಲ್ ಜಾಯಿನಿಂಗ್ ಪ್ರೋಸೆಸ್ನಲ್ಲಿ ಆರ್ಕ್ ವೆಲ್ಡಿಂಗ್ನಲ್ಲಿ ಬಳಸ್ತೀವಲ್ಲ, ಆ ಎಲ್ಲದಕ್ಕಿಂತ ಇದು ಬೆಸ್ಟ್ ವೆಲ್ಡಿಂಗ್, ಫೈನೆಸ್ಟ್ ಸ್ಟ್ರಾಂಗೆಸ್ಟ್ ವೆಲ್ಡ್. ಬೇರೆ ಎಲ್ಲ ಪ್ರೋಸೆಸ್ಗಿಂತ ಒಳ್ಳೆ ಸ್ಟ್ರಾಂಗ್ ವೆಲ್ಡನ್ನು ನಾವು ಮಾಡ್ಬೋದು. ಹವೆವರ್ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಸ್ಲೋವರ್ ಮೆಥಡ್ಸ್ ಆಫ್ ಆರ್ಕ್ ವೆಲ್ಡಿಂಗ್. ಹಾಗಿದ್ದರೂ ಇದು ಸ್ಲೋವರ್ ಮೆಥಡ್, ಅಷ್ಟು ಫಾಸ್ಟಾಗಿ ಮಾಡೋಕ್ಕಾಗಲ್ಲ. ದಿಸ್ ಆಲ್ಸೋ ಸ್ಲೋವರ್ ಮೆಥಡ್ ಆಫ್ ಆರ್ಕ್ ವೆಲ್ಡಿಂಗ್. ಸೊ ನಾನು ಮಿಗ್ ಮತ್ತು ಮಿಗ್ ಅಂದರೆ ಮೆಟಲ್ ಇನರ್ಟ್ ಗ್ಯಾಸ್ ಅಂತ ಕರಿತೀವಿ. ನಾನು ಹೇಳಿದೆ
ಮೆಟಲ್ ಇನರ್ಟ್ ಗ್ಯಾಸ್. ಅಲ್ಲಿ ಯಾವ ಗ್ಯಾಸನ್ನು ಯೂಸ್ ಮಾಡ್ತಾರೆ? ಆರ್ಗನ್ ಅಥವಾ ಹೀಲಿಯಂ ಗ್ಯಾಸನ್ನು ಯೂಸ್ ಮಾಡೋದು. ಎರಡೂ ಪ್ರೋಸೆಸ್ನಲ್ಲಿ ನಾನು ಹೇಳಿದ್ನಲ್ಲ, ಎರಡರಲ್ಲೂ ಆರ್ಗನ್ ಅಥವಾ ಹೀಲಿಯಂ ಗ್ಯಾಸಸ್ಸನ್ನೇ ನಾವು ಯೂಸ್ ಮಾಡ್ತೀವಿ. ಮಿಗ್ಗಲ್ಲಿ ನಾವು ನಾನ್ ಪೆರಸ್ ಮೆಟಲ್ಸು, ಅಲ್ಯೂಮಿನಿಯಂ, ಕಾಪರ್ ಈ ಥರದನ್ನು ವೆಲ್ಡ್ ಮಾಡ್ಬೋದು ಮಿಗ್ ವೆಲ್ಡಿಂಗ್. ಇನ್ನೊಂದು ಮ್ಯಾಗ್ ಅಂತ ಇದೆ, ಮಿಗ್ ಮ್ಯಾಗ್ ಅಂತ ಕರೀತಾರೆ. ಮಿಗ್ ಮ್ಯಾಗ್ ಅಂದ್ರೆ ಏನು? ಮೆಟಲ್ ಆಕ್ಟಿವ್ ಗ್ಯಾಸ್. ಈ ಮೆಟಲ್ ಆಕ್ಟಿವ್ ಗ್ಯಾಸ್ನಲ್ಲಿ CO2 ಬಳಸ್ತಾರೆ. CO2 ಆರ್ಗನ್ ಪ್ಲಸ್ CO2 ಕಾಂಬಿನೇಷನ್, ಅಥವಾ ಆರ್ಗನ್ ಪ್ಲಸ್ O2, ಆರ್ಗನ್ ಪ್ಲಸ್ O2 ಅಥವಾ CO2 ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ಮ್ಯಾಗಲ್ಲಿ, ಮಿಗ್ಗಲ್ಲಿ ಆರ್ಗನ್ ಆರ್ ಹೀಲಿಯಮನ್ನು ಬಳಸ್ತವೆ. ಸೊ ಈ ಮ್ಯಾಗ್ ಮಾಡ್ತಕ್ಕಂಥದ್ದು ಆರ್ಡಿನರಿ ಅಥವಾ ಸ್ಟೈನ್ಲೆಸ್ ಸ್ಟೀಲನ್ನು ವೆಲ್ಡ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಕೆಲವು ಇಂಪಾರ್ಟೆಂಟ್ ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ನಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಪಾಯಿಂಟ್ಸ್ಗಳು ಏನಪ್ಪ ಅಂದರೆ ಇದು ಎಕ್ಸಾಮಿನೇಷನ್ಸ್ಗೆ ನಿಮಗೆ ಯೂಸ್ ಆಗುತ್ತೆ. ಇನ್ ಟಿಗ್ ಆರ್ ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್, ನಾನ್ ಕನ್ಸ್ಯೂಮಬಲ್ ಟೈಪ್ ಎಲೆಕ್ಟ್ರೋಡ್ ಇಸ್ ಯೂಸ್. ನಾನ್ ಕನ್ಸ್ಯೂಮಬಲ್, ಅದು ಕರಗಲ್ಲ ಟಿಗ್ಗು GTA ವೆಲ್ಡಿಂಗ್ನಲ್ಲಿ. ಇದೊಂದು ಪಾಯಿಂಟ್ ನೆನಪಲ್ಲಿ ಇಟ್ಕೋಬೇಕು. GTAW ವೆಲ್ಡಿಂಗ್ ಪ್ರೋಸೆಸ್ ಡಸ್ ನಾಟ್ ಯೂಸ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ಸ್. ಈ ಟಿಗ್ ವೆಲ್ಡಿಂಗ್ ಏನಿದೆ ಅಥವಾ GTAW ವೆಲ್ಡಿಂಗ್ ಪ್ರೋಸೆಸ್ ಏನಿದೆ, ಇದರಲ್ಲಿ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ಸ್ ಅನ್ನ ಯೂಸ್ ಮಾಡಲ್ಲ. ಈಗ SMAW ನಲ್ಲಿ ನಾವು ಯೂಸ್ ಮಾಡೋದು ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ಸ್. ಮತ್ತೆ ಇನ್ನೊಂದು ಪ್ರೋಸೆಸ್, ಅಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ನಲ್ಲಿ ಮಿಗ್ಗಲ್ಲಿ ಅಲ್ಲೂ ಕೂಡ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ಸ್, ಕನ್ಸ್ಯೂಮಬಲ್ ವೈರ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಯೂಸ್ ಮಾಡಲ್ಲ. ಸೊ ಆರ್ಗನ್ ಆರ್ ಹೀಲಿಯಂ, ಟೂ ಮೋಸ್ಟ್ ಕಾಮನ್ಲಿ ಇನರ್ಟ್ ಗ್ಯಾಸಸ್ ಯೂಸ್ಡ್ ಇನ್ ಟಿಗ್ ವೆಲ್ಡಿಂಗ್. ಸೊ ಆರ್ಗನ್ ಮಿಗ್ಗಲ್ ಯೂಸ್ ಮಾಡ್ತೀವಿ, ಇದನ್ನೇ ಆರ್ಗನ್ ಅಥವಾ ಹೀಲಿಯಂ. ಟಿಗ್ಗಲ್ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಆರ್ಗನ್ ಆರ್ ಹೀಲಿಯಂ, ಟು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನರ್ಟ್ ಗ್ಯಾಸಸ್ ಇನ್ ಟಿಗ್ ವೆಲ್ಡಿಂಗ್. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್. ಆರ್ಗನ್ ಇಸ್ ಸಪ್ಲೈಡ್ ಇನ್ ಬ್ಲೂ ಕಲರ್ಡ್ ಸಿಲಿಂಡರ್ಸ್. ಆರ್ಗನ್ ಗ್ಯಾಸ್ ಏನು ಬರುತ್ತೆ ಆ ಟಿಗ್ ವೆಲ್ಡಿಂಗ್ ಅಲ್ಲಿ ಬಳಸೋದು, ಆ ಸಿಲಿಂಡರ್ ಕಲರ್ ಕೇಳ್ಬಿಡ್ತಾರೆ ಒಂದೊಂದ್ಸರಿ ಮತ್ತೆ ನಿಮಗೆ. ಅದು ಬ್ಲೂ ಕಲರ್ ಇರುತ್ತೆ. ಯಾವ ಕಲರ್ ಇರುತ್ತೆ? ಬ್ಲೂ ಕಲರ್. ದ ಫಂಕ್ಷನ್ಸ್ ಆಫ್ ಹೈ ಫ್ರೀಕ್ವೆನ್ಸಿ ಯೂನಿಟ್ ಈಸ್ ಇನ್ ಟಿಗ್ ವೆಲ್ಡಿಂಗ್ ಈಸ್ ಸ್ಟಾರ್ಟ್ ದ ಆರ್ಕ್. ಈ ಟಿಗ್ ವೆಲ್ಡಿಂಗ್ ನಲ್ಲಿ ಹೈ ಫ್ರೀಕ್ವೆನ್ಸಿ ಯೂನಿಟ್ ಏನಿದೆ, ಅದು ಕಾರ್ಯ ಏನಿದೆ, ಅದು ಯಾವ ರೀತಿ? ಸ್ಟಾರ್ಟ್ ದ ಆರ್ಕ್, ಆರ್ಕ್ ಅನ್ನ ಸ್ಟಾರ್ಟ್ಅಪ್ ಮಾಡಲಿಕ್ಕೆ. ದ ಮ್ಯಾಕ್ಸಿಮಮ್ ಟೆಂಪರೇಚರ್ ಇನ್ ಟಿಗ್ ವೆಲ್ಡಿಂಗ್ 11,000 ಡಿಗ್ರಿ ಟೆಂಪರೇಚರ್ ಅಂತ ಹೇಳಿದೆ, ಫ್ಯಾರನೈಟ್. 11,000 ಡಿಗ್ರಿ ಫ್ಯಾರನೈಟ್. ಸೆಂಟಿಗ್ರೇಡ್ ಅಲ್ಲಾದ್ರೆ 6,000 ಡಿಗ್ರಿ ಸೆಂಟಿಗ್ರೇಡ್. ಟಂಗ್ಸ್ಟನ್ ಇಸ್ ದ ಮೆಟಲ್ ಎಸ್ ದ ಹೈಯೆಸ್ಟ್ ಮೆಲ್ಟಿಂಗ್ ಟೆಂಪರೇಚರ್. ಟಂಗ್ಸ್ಟನ್ ಹೈಯೆಸ್ಟ್ ಮೆಲ್ಟಿಂಗ್ ಟೆಂಪರೇಚರ್ ಇರ್ತಕ್ಕಂಥ ಒಂದು ಮೆಟಲ್, ನಿಮಗೆ ಗೊತ್ತು. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆನ್ ಟಿಗ್ ವೆಲ್ಡಿಂಗ್. ಇವಿಷ್ಟು ಮೂರು ಪ್ರೋಸೆಸ್. ಈಗ ಈಗ ಮೂರು ಪ್ರೋಸೆಸ್ ಅನ್ನ ತಿಳ್ಕೊಂಡ್ವಿ. SMAW, ಮಿಗ್ಗು, ಟಿಗ್ಗು ಏನು ತಿಳ್ಕೊಂಡ್ರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ ದ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಮೆಟಲ್ ಇನರ್ಟ್ ಗ್ಯಾಸ್ ಅಂದರೆ ಮಿಗ್ ಅಂಡ್ ಮೆಟಲ್ ಆಕ್ಟಿವ್ ಗ್ಯಾಸ್ ಅಂದರೆ ಮ್ಯಾಗ್ ವೆಲ್ಡಿಂಗ್, ಆರ್ಕ್ ವೆಲ್ಡಿಂಗ್ ವೇರಿಯಂಟ್ಸ್ ಇವೆರಡಲ್ಲಿ. ಒಂದು ಮಿಗ್ಗು, ಇನ್ನೊಂದು ಮ್ಯಾಗ್. ಅರ್ಥ ಆಯ್ತಾ? ಈ ಮಿಗ್ಗಲ್ಲಿ ನಾನ್ ಪೆರಸ್ ಮೆಟಲ್ ಅನ್ನು ಮಾಡಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ಮತ್ತೆ ಇನ್ನೊಂದು ಹೇಳಿದೆ, ಅಲ್ಲಿ ಹೀಲಿಯಂ ಮತ್ತೆ ಆರ್ಗನ್ ಗ್ಯಾಸ್ ಅನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ಮ್ಯಾಗ್ ಅಲ್ಲಿ ಆರ್ಗಾನ್ ಜೊತೆಗೆ CO2 ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ಅದು ಸ್ಟೀಲು, ಸ್ಟೈನ್ಲೆಸ್ ಸ್ಟೀಲು, ಆರ್ಡಿನರಿ ಸ್ಟೀಲ್ ಅನ್ನು ವೆಲ್ಡ್ ಮಾಡಲಿಕ್ಕೆ ಬಳಸ್ತಾರೆ, ಪೆರಸ್ ಮೆಟಲ್ ಅನ್ನು. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದು? GTAW ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್, SMAW ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಮಿಗ್ಗು, GMAW ಆರ್ಕ್ ಪ್ರೋಸೆಸ್, ಮತ್ತೆ SAW ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ ಅಂತ ಪ್ರೋಸೆಸ್ ಹಿಂದಿನ ತರಗತಿಯಲ್ಲಿ ಹೇಳಿದೆ. ಇದು ಯಾವುದು? ಮಿಗ್ ಅಂಡ್ ಮ್ಯಾಗು. ಇಟ್ ಈಸ್ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ಹೌದಲ್ವಾ? ನೋಡೋಣ, ಚೆಕ್ ಮಾಡೋಣ ಆನ್ಸರ್. Yes, C is the correct answer. Which of the following gases can be used as a shielding gas for gas metal arc welding? MIG ಅಥವಾ MAG. ಈ GMAW ನಲ್ಲಿ ಸಾಮಾನ್ಯವಾಗಿ ಯಾವ ಗ್ಯಾಸ್ ಅನ್ನು ಬಳಸ್ತೀವಿ? CO2, ಆರ್ಗಾನ್ ಪ್ಲಸ್ O2, ಆರ್ಗಾನ್ ಪ್ಲಸ್ CO2, ಆಲ್ ಆಫ್ ದಿ ಅಬೋವ್. ನೋಡಿ, ಮಿಗ್ ಮ್ಯಾಗ್ ಆರ್ಗಾನ್ ಯೂಸ್ ಮಾಡ್ತೀವಿ, ಹೀಲಿಯಂ ಯೂಸ್ ಮಾಡ್ತೀವಿ. ಯಾವುದನ್ನ ಯೂಸ್ ಮಾಡ್ತೀವಿ? ದ ಕರೆಕ್ಟ್ ಒನ್ ಈಸ್ ಎಲ್ಲಾನು ಯೂಸ್ ಮಾಡಿ. ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ತೀವಿ, ಆರ್ಗಾನ್ ಪ್ಲಸ್ O2 ಯೂಸ್ ಮಾಡ್ತೀವಿ, ಆರ್ಗಾನ್ ಪ್ಲಸ್ CO2 ಯೂಸ್ ಮಾಡ್ತೀವಿ. ಹೌದಲ್ವಾ? ಸೊ ದಿಸ್ ಈಸ್ ಕರೆಕ್ಟ್. ಡಿ ಇಸ್ ದ ಕರೆಕ್ಟ್. ಆಲ್ ಆಫ್ ದಿ ಎಬೋವ್ ಗ್ಯಾಸಸ್. In GMAW gas metal arc welding process, the shielding gas produce more spatter. Dash
process dash shielding gas, CO2, argon, helium and none of the above. ಈ GMAW ಪ್ರೋಸೆಸ್ನಲ್ಲಿ ಮಕ್ಕಳೇ ಆರ್ಕ್ ಜಾಸ್ತಿ ಸ್ಪ್ಯಾಟರ್ಸ್ ಬರುತ್ತಲ್ಲ, ಅದು ಯಾವುದೊಂದು ಈ ಹೀಲಿಯಂ ಏನಿದೆ, ಈ ಹೀಲಿಯಂ ಗ್ಯಾಸನ್ನು ಯೂಸ್ ಮಾಡಿ ನಾವು ವೆಲ್ಡ್ ಮಾಡುವಾಗ helium shielding gas produce more spatters. ನೆನಪಲ್ಲಿ ಇಟ್ಕೊಳ್ಳಿ ಒಂದು. Which type metal transfer occur in GMAW process? ಸೊ ಯಾವ ಪ್ರೋಸೆಸ್ ಕೊಟ್ಟಿದ್ದಾನೆ? ಶಾರ್ಟ್ ಸರ್ಕ್ಯೂಟಿಂಗ್, ಗ್ಲೋಬ್ಯುಲಾರ್, ಪಲ್ಸ್ಡ್ ಆರ್ಕ್, ಆಲ್ ಆಫ್ ದಿ ಅಬೋವ್. ಸೊ ಇಲ್ಲಿ ಮೆಟಲ್ ಟ್ರಾನ್ಸ್ಫರ್ ಅಕ್ಕರ್ ಇನ್ GMAW ಶಾರ್ಟ್ ಸರ್ಕ್ಯೂಟಿಂಗ್ ಅಂತ ಕರೀತಾರೆ. ಐ ಥಿಂಕ್ ಶಾರ್ಟ್ ಸರ್ಕ್ಯೂಟಿಂಗ್, ಗ್ಲೋಬುಲಾರ್, ಪಲ್ಸ್ಡ್ ಆರ್ಕ್ ಈ ಮೂರನ್ನು ಆಗುತ್ತೆ ಇಲ್ಲಿ ಮೆಟಲ್ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ದಟ್ ಈಸ್ ಆಲ್ ಆಫ್ ದಿ ಅಬೋವ್ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಟೈಪ್ ವೆಲ್ಡ್ ಮೆಟಲ್ ಟ್ರಾನ್ಸ್ಫರ್ ರಿಕ್ವೈರಿಂಗ್ ಲೋಯೆಸ್ಟ್ ಕರೆಂಟ್ ಇನ್ ದ GMAW ಪ್ರೋಸೆಸ್? ಸ್ಪ್ರೇ, ಶಾರ್ಟ್ ಸರ್ಕ್ಯೂಟಿಂಗ್, ಗ್ಲೋಬುಲಾರ್ ಇವೆಲ್ಲ, ಪಲ್ಸ್ಡ್ ಆರ್ಕ್ ಇವೆಲ್ಲ ಇಲ್ಲಿ ಬಳಸ್ತಕ್ಕಂಥದ್ದೇ. ಆದರೆ ಯಾವುದರಲ್ಲಿ ಲೋಯೆಸ್ಟ್ ಕರೆಂಟ್ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ದಟ್ ಈಸ್ ಶಾರ್ಟ್ ಸರ್ಕ್ಯೂಟಿಂಗ್ ಅಂತ ಕರಿತೀವಿ. So thin sections are welding in GMAW process using spray transfer, short circuiting transfer, globular transfer, pulsed arc transfer ಅಂತ ಇದೆ. So which is correct? So short circuiting transfer. Thin metal ಇದ್ದಾಗ, thin sections ಅನ್ನು ವೆಲ್ಡ್ ಮಾಡುವಾಗ ನಮಗೆ ಲೋಯೆಸ್ಟ್ ಕರೆಂಟ್ ಸಾಕು. ಆ ಲೋಯೆಸ್ಟ್ ಕರೆಂಟನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ, ವರ್ಕ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಶಾರ್ಟ್ ಸರ್ಕ್ಯೂಟಿಂಗ್ ಪ್ರೋಸೆಸ್ನ ನಾವು ಬಳಸ್ತೀವಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ವೆಲ್ಡಿಂಗ್ ಪ್ರೋಸೆಸ್ ಹ್ಯಾವ್ ಎ ಸೆಲ್ಫ್ ರೆಗ್ಯುಲೇಷನ್ ವೆಲ್ಡಿಂಗ್ ಆರ್ಕ್ಸ್? ಸೆಲ್ಫ್ ರೆಗ್ಯುಲೇಷನ್ಸ್ ವೆಲ್ಡಿಂಗ್ ಆರ್ಕ್ ಯಾವುದು? GTAW, SMAW, GMAW, ಪ್ಲಾಸ್ಮಾ ಆರ್ಕ್ ವೆಲ್ಡಿಂಗ್. ಕರೆಕ್ಟ್ ಒನ್ ಈಸ್ ಯಾವುದು? ಸೊ GMAW, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್, MIG or MAG ಅಂತ ಕರಿತೀವಿ. ಸಿ ಕರೆಕ್ಟ್. The only difference between MIG and MAG welding variant, ಇವೆರಡಕ್ಕೆ ಡಿಫರೆನ್ಸ್ ಏನು? ವೆಲ್ಡಿಂಗ್ ಪೊಸಿಷನ್ನ, ಮೆಟಲ್ ಟ್ರಾನ್ಸ್ಫರ್, ಟೈಪ್ ಆಫ್ ಶೀಲ್ಡಿಂಗ್ ಗ್ಯಾಸ್ ಯೂಸ್ಡ್, ಟೈಪ್ ಆಫ್ ಎಲೆಕ್ಟ್ರೋಡ್ ಯೂಸ್. ಸೊ ಟೈಪ್ ಆಫ್ ಶೀಲ್ಡಿಂಗ್ ಗ್ಯಾಸ್ ಯೂಸ್. MIG ಅಲ್ಲಿ ಹೀಲಿಯಂ ಆರ್ಗನ್ ಅನ್ನು ಯೂಸ್ ಮಾಡ್ತಾರೆ, MAG ಅಲ್ಲಿ ಆರ್ಗನ್ ಜೊತೆಗೆ O2, ಆರ್ಗನ್ ಜೊತೆಗೆ CO2 ಯೂಸ್ ಮಾಡ್ತಾರೆ. ಸೊ ಶೀಲ್ಡಿಂಗ್ ಗ್ಯಾಸ್ ಅಷ್ಟೇ ಡಿಫರೆನ್ಸ್ MIG ಮತ್ತೆ MAG. The full form of MMAW, manual, metal or welding ಅಂತ ಕರಿತೀವಲ್ಲ, ನೋಡೋಣ ಸರಿ ಉತ್ತರ. ಎಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ದ ಫುಲ್ ಫಾರ್ಮ್ ಆಫ್ SMAW, ನೋಡಿ ಇವೆಲ್ಲ ಸಿಂಪಲ್ ಪ್ರಶ್ನೆಗಳು ಕೇಳ್ಬಿಡ್ತಾರೆ ಎಕ್ಸಾಮ್ನಲ್ಲಿ ಮಕ್ಕಳೇ. ಸ್ಟೀಲ್ ಮೆಟಲ್ ಆರ್ಕ್ ವೆಲ್ಡಿಂಗ್, ಸಬ್ಮರ್ಜ್ಡ್ ನೋ, ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್. ಯಾವ್ದು ಕರೆಕ್ಟ್? SMAW ಅಂದರೆ ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್. ಸಿ ಇಸ್ ದ ಕರೆಕ್ಟಾ? ನೋಡೋಣ. ಎಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇನ್ TIG, ದಟ್ ಮೀನ್ಸ್ GTAW, ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್, ಟಂಗ್ಸ್ಟನ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್ ಅಂತ ಕರಿತೀವಿ. ವಿಚ್ ಟೈಪ್ ಆಫ್ ಎಲೆಕ್ಟ್ರೋಡ್ ಇಸ್ ಯೂಸ್ಡ್? ಯಾವ ಥರದ ಎಲೆಕ್ಟ್ರೋಡನ್ನು ಯೂಸ್ ಮಾಡ್ತವೆ? ನಾನ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್, ಕೋರ್ಡ್ ಎಲೆಕ್ಟ್ರೋಡ್, ಕಂಟಿನ್ಯೂಸ್ ಕನ್ಸ್ಯೂಮಬಲ್ ವೈರ್ ಎಲೆಕ್ಟ್ರೋಡ್, ಸ್ಟಿಕ್ ಎಲೆಕ್ಟ್ರೋಡ್. ನೋಡಿ, ಸ್ಟಿಕ್ ಅನ್ನ ಬಳಸ್ತಕ್ಕಂಥದ್ದು SMAW ನಲ್ಲಿ, ಕಂಟಿನ್ಯೂಸ್ ಕನ್ಸ್ಯೂಮಬಲ್ ವೈರ್ ಎಲೆಕ್ಟ್ರೋಡ್ ಅನ್ನ ಬಳಸ್ತಕ್ಕಂಥದ್ದು ಯಾವುದರಲ್ಲಿ? ವಿಚ್ ಒನ್? MIG ಅಥವಾ MAG ವೆಲ್ಡಿಂಗ್ ನಲ್ಲಿ. ನಾನ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ಅನ್ನು ಬಳಸ್ತಕ್ಕಂಥದ್ದು TIG ಅಲ್ಲಿ. ಹಾಗಾಗಿ ವಿಚ್ ಇಸ್ ಕರೆಕ್ಟ್? ಎ ಇಸ್ ದ ಕರೆಕ್ಟ್. ನಾನ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್, ಎ ಇಸ್ ದ ಕರೆಕ್ಟ್ ಆನ್ಸರ್. Which of the following arc welding process does not use consumable electrode? ಯಾವುದರಲ್ಲಿ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ಅನ್ನು ಬಳಸಲ್ಲ? GMAW, GTAW and SMAW. ಯಾವುದ್ರಲ್ಲಿ ಬಳಸಲ್ಲ? GTAW. So B is the correct answer. B is the correct answer. What are the two most commonly inert gas used in TIG welding? Argon and carbon dioxide, helium and carbon dioxide, carbon dioxide and nitrogen, argon and helium. ಕಾಮನ್ ಆಗಿ TIG ವೆಲ್ಡಿಂಗ್ ನಲ್ಲಿ ಬಳಸ್ತಕ್ಕಂಥದ್ದು ಆರ್ಗಾನ್ ಅಂಡ್ ಹೀಲಿಯಂ ಗ್ಯಾಸ್. ಆರ್ಗಾನ್ ಅಂಡ್ ಹೀಲಿಯಂ ಗ್ಯಾಸ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ಮೆಂಟ್ ಬೈ GTAW ವೆಲ್ಡಿಂಗ್? ಏನು GTAW ಅಂದ್ರೆ ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್. ನೋಡೋಣ, ಅದು ಇದೆಯಾ? 4 ಆನ್ಸರ್ ನಲ್ಲಿ ಎಲ್ಲಿದೆ ಅದು? ಎಸ್, ಬಿ ನಲ್ಲಿ ಇದೆಯಾ? ಎಸ್, ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್. So argon is supplied in dash
ಕಲರ್ಡ್ ಸಿಲಿಂಡರ್. ಆರ್ಗಾನ್ ಗ್ಯಾಸ್ ಅನ್ನ ಯಾವ ಕಲರ್ ಅಲ್ಲಿ ಅಂತ ಹೇಳಿದೆ? ಬ್ಲೂ ಕಲರ್. ನೋಡೋಣ ಆನ್ಸರ್ ಇದೆಯಾ? ಬ್ರೌನ್, ಬ್ಲಾಕ್, ಬ್ಲೂ, ರೆಡ್. ಇದೆಯಾ ಬ್ಲೂ? ಎಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. The functions of high frequency unit is in TIG welding. High frequency unit TIG welding ಕಾರ್ಯ ಏನು? Start the arc, increase in the arc voltage, increase in voltage to keep the current constant. ನಾನು ಅದನ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲ್ಲಿ ಹೇಳಿದೆ. ಸ್ಟಾರ್ಟ್ ದ ಆರ್ಕ್ ಅಂತ. ಇದೆಯಾ? ನೋಡೋಣ ಅದು ಆನ್ಸರ್. ಎಸ್, ಎ ಇಸ್ ದ ಕರೆಕ್ಟ್ ಆನ್ಸರ್. So the maximum temperature in TIG welding maximum temperature ಎಷ್ಟು? ಎಸ್, 6000 degree centigrade. This is the correct answer. This is the correct answer. Which one of the following metal has the highest melting temperature? ಯಾವ ಮೆಟಲ್ ಅಪ್ಪ highest melting temperature ಇರೋದು? ಟಂಗ್ಸ್ಟನ್. ನೋಡೋಣ ಆನ್ಸರ್ ಇದೆಯಾ? ಎಸ್, ಬಂದ್ಬಿಡ್ತು. ಟಂಗ್ಸ್ಟನ್, ಕಾಪರ್, MS, ಅಲ್ಯೂಮಿನಿಯಂ. ವಿಚ್ ಇಸ್ ಕರೆಕ್ಟ್? ಟಂಗ್ಸ್ಟನ್. ಟಂಗ್ಸ್ಟನ್ ಅಂದ್ರೆ ಯಾವುದು? ಎ ಇಸ್ ದ ಕರೆಕ್ಟ್. ಎಸ್, ಎ ಇಸ್ ದ ಕರೆಕ್ಟ್ ಆನ್ಸರ್. ಮಕ್ಕಳೇ, ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ನಲ್ಲಿ ಅಥವಾ ಇಂಟರ್ವ್ಯೂನಲ್ಲಿ ಹೋದಾಗ ಕೇಳ್ಬೋದು. ಸೊ ನಿಮಗೆ ಯಾರ್ಯಾರಿಗೆ ಆನ್ಲೈನಲ್ಲಿ ನೆಟ್ ಸಿಕ್ಕಿಲ್ಲ ಅವ್ರಿಗೆ ಯೂಟ್ಯೂಬ್ ಲಿಂಕನ್ನು ಶೇರ್ ಮಾಡ್ತೀನಿ, ಅಲ್ಲೂ ಕೂಡ ನೀವು ಪ್ರೂವ್ ಮಾಡ್ಬೋದು. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಅಸೈನ್ಮೆಂಟ್ ಕ್ವಶನ್ಸ್, MCQ ಕ್ವಶನ್ಸನ್ನು ನೋಟ್ ಮಾಡಿಕೊಂಡು ಅಭ್ಯಾಸವನ್ನು ನೀವು ಮಾಡಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಸುಮಾರು